ವಿಶೇಷವಾಗಿ ಹೆಣ್ಣು ಮಕ್ಕಳು MBBS ಮಾಡ್ತಾ ಇರೋರು, ಹೆಣ್ಮಕ್ಳು MS ಮಾಡ್ತಾ ಇರೋರು ದಯವಿಟ್ಟು ಈ ಫೀಲ್ಡ್ಗೆ ಬಂದು, ಯಾಕೆಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡಸರ ತೊಳ್ಕೊಳ್ಳೋಕೆ ಮುಜುಗರ ಇರುತ್ತೆ, ನಾಚಿಕೆ ಇರುತ್ತೆ, ಸಂಕೋಚ ಇರುತ್ತೆ. ನಮ್ಮಲ್ಲಿ ಹಿರಿಯ ಡಾಕ್ಟ್ರು ಇದ್ದಾರೆ. ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಸರ್ 100 ಗಂಡಸರಲ್ಲಿ 50 ಹೆಣ್ಣ, 50 ಗಂಡ. ಆದ್ರೆ ಲಕ್ಷ ಸರ್ಜನ್ಗಳಲ್ಲಿ ಬರೀ 2 ಹೆಣ್ಮಕ್ಳು ಇರ್ತಾರೆ ಅಷ್ಟೇ. ಅಮೆರಿಕಾದಲ್ಲಿ ಮೊದಲು ಬಹಳಷ್ಟು IBD ಕೇಸ್ಗಳಿತ್ತು. ಸಿಕ್ದವ್ರಿಗೆಲ್ಲ IBD, ಬಿಕಾಸ್ ಅವ್ರು ತಿನ್ನೋದು ಫ್ರೋಝನ್ ಫುಡ್ಡು, ಪ್ಯಾಕ್ಡ್ ಫುಡ್ಡು, ಸ್ಟೋರೇಜ್ ಫುಡ್ಡು, ತುಂಬ ನಾನ್ ವೆಜ್ಜು, ಫೈಬರ್ ಇರಲ್ಲ. ಸೊ ಈ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಆ ಥರ ಆಗಿ ಅಮೆರಿಕಾದಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಜಾಸ್ತಿ. ಹಿಂದೆ ಅಮೆರಿಕಾದಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಜಾಸ್ತಿ ಇತ್ತಲ್ಲ, ಇಂಡಿಯಾದಲ್ಲಿ ಇವಾಗ ಆ ಥರ ಆಗ್ತಾ ಇದೆ. ಈಗ ಅಲ್ಲಿ ಅವರು ಬದಲಾವಣೆ ಮಾಡ್ಕೋತಾ ಇದ್ದಾರೆ. ಅಲ್ಲೂ ಜಾಸ್ತಿ ಇದೆ, ಈಗ್ಲೂ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಆ ಲೈಫ್ ಸ್ಟೈಲ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದನ್ನ ನಾವು ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರಿತೀವಿ. ಅಮೆರಿಕನ್ ಪಾಶ್ಚಿಮಾತ್ಯದ ಕಲ್ಚರ್ ಎಲ್ಲ ನಾವು ಕಲಿತಾ ಇದೀವಿ. ಕೇಳಿದೆ ಅಂತಂದ್ರೆ ತುಂಬಾ ಜನ ಒಂದ್ ಮಿತ್ ಇರ್ಬೋದು, ಹೌದು, ಕುತ್ತು ಕೆಲಸ ಮಾಡೋರಿಗೆ ಪೈಲ್ಸ್ ಜಾಸ್ತಿ. ಮಿತ್ತಲ್ಲ, ಕುತ್ತು ಕೆಲಸ ಮಾಡೋರು ಪೈಲ್ಸ್ ಬಂದೇ ಬರುತ್ತೆ ಸರ್. ಈ IT ಪ್ರೊಫೆಷನಲ್ಸ್ 14 ಗಂಟೆ ಕುತ್ಕೊಂಡು ಮಾಡ್ತಾರೆ, ಕರೆಕ್ಟ್, ಅವ್ರಿಗೆ ಪೈಲ್ಸ್ ಬರುತ್ತೆ. ಇತ್ತೀಚೆಗೆ ನಾನು ಈ ವಿಜಯನಗರದಿಂದ ಕೆಲವು ಹುಡುಗರು ಬರ್ತಾರೆ, ಸರ್ ನನಗೆ ಫಿಶರ್ ಆಗ್ಬಿಟ್ಟಿದೆ, ಪೈಲ್ಸ್ ಆಗ್ಬಿಟ್ಟಿದೆ, ಏನ್ ಮಾಡ್ತಿದ್ದೀಪ? ಓದ್ತಾ ಇದ್ದೀನಿ ಸರ್. ಏನಕ್ಕೆ ಓದ್ತಾ ಇದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದ ಮಕ್ಕಳು ಪಾಪ ಸರ್, ನೀರು ಇರಲ್ಲ, ಮನೇಲಿ ಇರಲ್ಲ, ಹಾಸ್ಟೆಲ್ ಇಡ್ತಾರೆ, ಕೂತು ಪೈಲ್ಸ್ ಆಗುತ್ತೆ. ಲೈಫ್ ಸ್ಟೈಲ್ ಬೇರೆ ಚೆನ್ನಾಗಿ. ಎಸ್, ತುಂಬಾ ಹೊತ್ತು ಕೂತು ಕೆಲಸ ಮಾಡಿದಾಗ ಆ ಒಂದು ಪ್ರೆಷರ್ಗೆ, ಆ ಒಂದು ಗ್ರಾವಿಟಿಗೆ ಪೈಲ್ಸು ಮತ್ತೆ ಫಿಶರ್ ಬರುತ್ತೆ. ವೀಕ್ಷಕರೇ, ಮುಂದಿನ ಕಂಟೆಂಟ್ಗೆ ಸ್ವಾಗತ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಅಂಡ್ ಇನ್ನೊಂದು ವಿಚಾರ ವೀಕ್ಷಕರೇ, ಪೈಲ್ಸ್, ಪಿಸ್ತುಲ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ, ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ? ಸೊ ಸರ್ ಜೊತೆ ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ. ಇದು ಮೊದಲನೇ ವಿಡಿಯೋ ಅಲ್ಲ. ಸೊ ದಯವಿಟ್ಟು ಮೊದಲನೇ ವಿಡಿಯೋ ಅಂತ ನೋಡ್ಕೊಂತಾ ಬಂದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಆರೋಗ್ಯದ ಬಗ್ಗೆ ನೀವೇನಾದ್ರೂ ಸೀರಿಯಸ್ನೆಸ್ ಇದ್ರೆ ದಯವಿಟ್ಟು ಈ ಪ್ಲೇ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ. ನಿಮಗೂ ನಿಮ್ಮ ಮನೆಯವ್ರಿಗೂ ಕೂಡ ಒಂದು ಒಳ್ಳೆ ಆರೋಗ್ಯ ಸಿಗೋದಂತೂ ಗ್ಯಾರಂಟಿ. ಸೊ ವೆಲ್ಕಮ್ ಬ್ಯಾಕ್ ಮಾಡೋಣ ಸರ್ನ. ಸರ್ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತೀನಿ. ಸರ್, ಇವಾಗ ಪೈಲ್ಸ್ ಬಗ್ಗೆ ಆಲ್ಮೋಸ್ಟ್ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಲೈಫ್ ಬಗ್ಗೆ ಆಮೇಲೆ ಮಾತಾಡೋಣ ಅಂತಂದ್ರೆ ಫೈನ್. ಸೊ ಇವಾಗ ಬರ್ತಾ ಇರೋದು ಫಿಶರ್. ಫಿಶರ್ ಅಂದ್ರೆ ಏನು? ಆಕ್ಚುಲಿ ಇದು ನನಗೂ ಗೊತ್ತಿಲ್ಲ ಸರ್. ಇದನ್ನ ಗೊತ್ತಾಗಕ್ಕೆ 30 ವರ್ಷ ಓದಿನಿ ಸರ್. ಓಕೆ. ಇದನ್ನ ಗೊತ್ತಾಗಕ್ಕೆ, ಈ ಕೆಲಸ ಮಾಡ್ಲಿಕ್ಕೆ 30-35 ವರ್ಷ ಓದಿನಿ. ಒಂದು ಕ್ವಶನ್ ಕೇಳಲ್ಲ ಸರ್? ಹೇಳಿ ಸರ್. ಗ್ಯಾಸ್ಟ್ರೋ ಎಂಟ್ರಾಲಜಿ, ನೀವು ಈ ವಿಭಾಗವನ್ನು ಚೂಸ್ ಮಾಡ್ಲಿಕ್ಕೆ ಕಾರಣ ಏನು? ಈ ವಿಭಾಗ ನಾನು ಇದನ್ನೇ ಸ್ಟಡಿ ಮಾಡಬೇಕು, ಇದಕ್ಕೆ ಬರಬೇಕು, ಈ ಕಾರಣ ಏನು ಸರ್? ರೀಸನ್ ಏನು ಸರ್? ಏನಾಗಿದೆ ಅಂದ್ರೆ, ನಾನು ಮೊದಲು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ನಾನು ಆಕ್ಚುಲಿ ಸ್ಪೆಷಲಿಸ್ಟ್ ತುಂಬಾ ಅಂದ್ರೆ ಟ್ರಾಮಾ, ಆಕ್ಸಿಡೆಂಟ್ ಆಗುತ್ತಲ್ಲ, ಲಿವರ್ ಹೊಡೆದೋಗೋದು, ಸ್ಪ್ಲೀನ್ ಹೊಡೆದೋಗೋದು, ಕಿಡ್ನಿ ಹೊಡೆದೋಗೋದು, ಆಕ್ಸಿಡೆಂಟ್ ಕೇಸ್ಗಳಲ್ಲಿ ನಾನು ಎಕ್ಸ್ಪರ್ಟ್ ಸರ್. ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೆ, ಟ್ರೀಟ್ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ. ಓಕೆ. ಸೊ ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳಷ್ಟು ಜನ ಪೈಲ್ಸು, ಫಿಶರ್ ಬರೀ ಇದರಿಂದ ಬರ್ತಾ ಇದ್ರು. ನಾವೆಲ್ಲ ಓದ್ಬೇಕಾದ್ರೆ ಏನಾಗ್ತದೆ, ಏನಪ್ಪ ಪೈಲ್ಸ್, ಫಿಶರ್ ಅಂತ ಬಹಳ ಉದಾಸೀನ ಮಾಡೋದುಂಟು. ನಾನು ಮಾಡಿದ್ದೀನಿ, ನಮ್ಮ ಬಾಸ್ಗಳು ಮಾಡಿದ್ದಾರೆ. ಇದನ್ನ ಬಾಟಮ್ ಕೇಸ್ ಅಂತ ಕರೀತಾರೆ. ಬಾಟಮ್ ಕೇಸ್, ಹೌದು. ಇದನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. 9 ವರ್ಷ MS ಮುಗಿದ ಮೇಲೆ ನನಗೆ ಅರ್ಥ ಆಯಿತು, ದೊಡ್ಡ ಸಮಸ್ಯೆ ಇದೆ ದೇಶದಲ್ಲಿ ಇದು ಅಂತ. ಡೀಪ್ ಆಗಿ ಸ್ಟಡಿ ಆದಾಗ ಏನಾಯಿತು, ಇಂಡಿಯಾದಲ್ಲಿ 36% ಜನಕ್ಕೆ ಇದಿದೆ. ಇದಕ್ಕೆ ಒಳ್ಳೆ ಡಾಕ್ಟರ್ಗಳಿಲ್ಲ. ಇದ್ರ ಜೊತೆಗೆ ಒಳ್ಳೆ ಡಾಕ್ಟರ್ಗಳು ಯಾಕಿಲ್ಲ ಅಂದರೆ, ಡಾಕ್ಟರ್ಗಳೆಲ್ಲ ಉದಾಸೀನ. ಇದ್ಯಾರು ಮಾಡ್ತಾರೆ ಬಾಟಮ್ ಕೇಸು, ಇದ್ಯಾರು ಮಾಡ್ತಾರೆ ಪೈಲ್ಸ್ ಕೇಸು, ಎಲ್ಲ ಗಲೀಜಿರುತ್ತೆ, ಗಲೀಜಲ್ಲಿ ಕೈ ಇಡಬೇಕು, ಗಲೀಜಲ್ಲಿ ಯಾರು ಕೆಲಸ ಮಾಡ್ತಾರಂತ ಭಾಳಷ್ಟು ಉದಾಸೀನ ಮಾಡಿಬಿಟ್ರು. ಈ ಉದಾಸೀನ ಮಾಡಿದ ಕಾರಣ, ಅದರಿಂದ ಏನಾಯಿತು, ಉದಾಸೀನ ಮಾಡಿದ್ರಿಂದ ನಕಲಿ ವೈದ್ಯರು ಉಟ್ಕೊಂಡ್ರು ಸರ್. ಕರೆಕ್ಟಾಗಿ ಹೇಳಿದ್ರೆ ನಕಲಿ ವೈದ್ಯರು ಉಟ್ಕೊಂಡ್ರು. ನಕಲಿ ವೈದ್ಯರು ಆಮೇಲೆ ನಾವು ಮಾತಾಡೋಣ ಸಪ್ರೇಟ್. ಸೊ ನಾನು ಯಾಕೆ ಚೂಸ್ ಮಾಡಿದೆ ಅಂದರೆ, ದೇಶದಲ್ಲಿ ಕಾಡುವ ದೊಡ್ಡ ಸಮಸ್ಯೆ ಇದು. ಈ ಸಮಸ್ಯೆಗೆ ನನ್ನ ಮುಖಾಂತರ ಭಾಳಷ್ಟು ಜನ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡಿ, ಅವರಿಗೆ ಟ್ರೈನಿಂಗ್ ಮಾಡಿ, ಇಡೀ ದೇಶದಲ್ಲಿ ಒಂದು ಕ್ರಾಂತಿ ಮಾಡೋಣ ಅಂಥೇಳಿ
ನಾನು ಈ ಒಂದು ಸ್ಪೆಷಾಲಿಟಿನ ಚೂಸ್ ಮಾಡ್ಕೊಂಡೆ. ಸೊ ಯಾರಾದ್ರೂ MBBS ಸ್ಟೂಡೆಂಟ್ ನೋಡ್ತಾ ಇದ್ರೆ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸೆಕ್ಷನ್ಗೆ ಬನ್ನಿ ಅಂತ ಹೇಳೋದಕ್ಕೆ ಒಂದು MBBS ಸ್ಟೂಡೆಂಟ್ಸ್ ಆಗಲಿ, MS ಮಾಡ್ತಾರೋರಾಗಲಿ, MD ಮಾಡ್ತಾರೋರಾಗಲಿ, ಯಾರೇ ಸ್ಟೂಡೆಂಟ್ಸು ಅಥವಾ ಅವ್ರ ಪೇರೆಂಟ್ಸು ಅಥವಾ ಅವ್ರ ಫ್ರೆಂಡ್ಸು ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ಫೀಲ್ಡ್ಗೆ ಬನ್ನಿ. ಈ ಫೀಲ್ಡಲ್ಲಿ ಬರೀ ಪೈಲ್ಸ್ ಫಿಷರ್ ಫಿಸ್ಟುಲಾ ಅನ್ಕೋಬೇಡಿ, ಇಟ್ ಈಸ್ ಬಿಯಾಂಡ್ ದಟ್, ಇದಕ್ಕಿಂತ ಜಾಸ್ತಿ ಇದೆ. ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು. ಸೊ ಈ ಒಂದು ಸ್ಪೆಷಾಲಿಟಿಗೆ ಬಂದರೆ ದುಡ್ಡಲ್ಲ, ನೀವು ಈ ಸಮಸ್ಯೆನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ರೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ದುಡ್ಡು ತಾನಷ್ಟು ತಾನೇ ಬರುತ್ತೆ. ಆಯ್ತಾ? ಈಗ ಯಾರೋ ಅಂತಾರೆ, ಇದೇನಪ್ಪ ಗಲೀಜುನು, ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಲಿವರ್ ಟ್ರಾನ್ಸ್ಪ್ಲಾಂಟ್ 1000ಕ್ಕೆ ಎಷ್ಟು ಜನಕ್ಕೆ ಬೇಕು? ಲಕ್ಷಕ್ಕೆ ಎಷ್ಟು ಜನಕ್ಕೆ ಬೇಕು ಅಲ್ವಾ? ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಡಾಕ್ಟರ್ಗಳು ಅವಶ್ಯಕತೆ ನಮಗೆ ತುಂಬಾ ಇದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶ ನೋಡಂಗೆ ಡಾಕ್ಟರ್ ನಾಗೇಶ್ ಅಂತ ಒಬ್ಬರಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ, ಸರ್ಜಿಕಲ್ ಗ್ಯಾಸ್ಟ್ರೆಂಟಾಲಜಿಸ್ಟ್, ನನ್ನ ತುಂಬಾ ಕ್ಲೋಸ್. ಅವ್ರು ನೋಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಕ್ರಾಂತಿನೇ ಮಾಡಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅಂತ ಡಾಕ್ಟರ್ಗಳು ಬೇಕು. ಬಹಳ ಗೌರವ, ಹೆಮ್ಮೆ ನನಗೆ. ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಡಾಕ್ಟರ್ ನಾಗೇಶ್ ಅವ್ರಿಗೊಂದು ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಬ್ಯಾಂಗ್ಳೂರಲ್ಲಿ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಆಯ್ತಾ? ಸೊ ನಾನು ಈ ಸಮಸ್ಯೆಗೆ, ಈ ಫೀಲ್ಡ್ಗೆ ಎಲ್ಲರೂ ಬನ್ನಿ. ಬಂದು ಎಲ್ಲ ಕೈ ಜೋಡಿಸಿದ್ರೆ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ ಸರ್. 150 ಕೋಟಿ ಜನಸಂಖ್ಯೆಯಲ್ಲಿ 75 ಕೋಟಿ ಪೈಲ್ಸ್ ಫಿಷರ್ ಫಿಸ್ಟುಲಾ ಇದೆ ಅಂದ್ರೆ ಎಷ್ಟು ಡಾಕ್ಟರ್ ಬೇಕು ಹೇಳಿ? ಎಷ್ಟು ಡಾಕ್ಟರ್ ಬೇಕಾಗುತ್ತೆ ಅಲ್ವಾ? ಸೊ ದಯವಿಟ್ಟು ಎಲ್ಲರೂ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳಿ. ವಿಶೇಷವಾಗಿ ಹೆಣ್ಣು ಮಕ್ಕಳು MBBS ಮಾಡ್ತಾ ಇರೋರು, ಹೆಣ್ಮಕ್ಳು MS ಮಾಡ್ತಾ ಇರೋರು ದಯವಿಟ್ಟು ಈ ಫೀಲ್ಡ್ಗೆ ಬಂದು. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡಸರ ತೊಳ್ಕೊಳ್ಳೋಕೆ ಮುಜುಗರ ಇರುತ್ತೆ, ನಾಚಿಕೆ ಇರುತ್ತೆ, ಸಂಕೋಚ ಇರುತ್ತೆ. ನಮ್ಮಲ್ಲಿ ಹಿರಿಯ ಡಾಕ್ಟರ್ ಇದ್ದಾರೆ. ಸೊ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಸರ್ 100 ಗಂಡಸರಲ್ಲಿ 50 ಹೆಣ್ಣ, 50 ಗಂಡ. ಆದ್ರೆ ಲಕ್ಷ ಸರ್ಜನ್ಗಳಲ್ಲಿ ಬರೀ 2 ಹೆಣ್ಮಕ್ಳು ಇರ್ತಾರೆ ಅಷ್ಟೇ. ಅರ್ಥ ಆಯ್ತಲ್ವಾ? ಅರ್ಧ ಜನಸಂಖ್ಯೆ ಅವ್ರದೇ ಶೇರ್. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಹೆಣ್ಮಕ್ಳು ಈ ಫೀಲ್ಡ್ ಬನ್ನಿ ಅಂತ ವಿಶೇಷವಾಗಿ ಇದ್ರ ಮುಖಾಂತರ ಹೇಳ್ತೀನಿ. ಒಳ್ಳೆ ಕೆಲಸ ಸರ್, ಈ ಮೆಸೇಜ್ ಬೇಕಾಗಿತ್ತು. ಸರ್ ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಫಿಷರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ವಾಟ್ ಈಸ್ ಫಿಷರ್? ಫಿಷರ್ ಅಂದ್ರೆ ಏನು? ಲಾಸ್ಟ್ ಟೈಮ್ ಹೇಳಿದ್ರಿ ಫೈಲ್ಸ್, ಹೆಚ್ಚು ಜನರಿಗೆ ಗೊತ್ತಿರಲ್ಲ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಮೊದಲನೇ ಸಂಚಿಕೆ ನೋಡೋದನ್ನ ಮರಿಬೇಡಿ. ಫಿಷರ್ ಅಂತ ಬಂದಾಗ ದಯವಿಟ್ಟು ಎಕ್ಸ್ಪ್ಲನೇಷನ್. ಸೊ ಫಿಷರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇದು ಗುದದ್ವಾರ, ಮೋಷನ್ ಪಾಸ್ ಮಾಡೋ ಜಾಗ ಇದು. ಅರ್ಥ ಆಯ್ತಲ್ವಾ? ಓಕೆ. ಇಲ್ಲಿ ಒಂದು ಮಜಲ್ ಇರುತ್ತೆ ಸರ್, ಇದು ಸುತ್ತ ಒಂದು ಮಜಲ್ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ, ಇಲ್ಲೊಂದು ಮಾಂಸಖಂಡ ಇರುತ್ತೆ. ಈ ಎರಡೂ ಮಾಂಸಖಂಡಗಳು ನಮಗೆ ಮೋಷನ್ಗೆ ಹೋಗೋಕ್ಕೆ ಪ್ರೆಷರ್ ಹಾಕಿ ಮುಂದಕ್ಕೆ ತಳ್ಳುತ್ತೆ. ಕಾರಣಾಂತರಗಳಿಂದ ಈ ಒಂದು ಮಾಂಸಖಂಡ ಇರುತ್ತಲ್ಲ, ಇದು ಟೈಟ್ ಆಗ್ಬಿಡುತ್ತೆ ಸರ್. ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಇದು ಇನ್ವಾಲಂಟ್ರಿ. ಇದು ಅಂದ್ರೆ ಹೇಗೆ ಟೈಟ್ ಆಗುತ್ತೆ? ಈ ಡಿಹೈಡ್ರೇಷನ್ ಆದಾಗ, ನೀರು ಹಣ್ಣು ತರಕಾರಿ ಸೊಪ್ಪು ಕಡಿಮೆ ತಿಂದಾಗ, ತುಂಬ ಹೊತ್ತು ಒಂದೇ ಕಡೆ ಕೂತಾಗ, ಈಗ ನಿಮಗೆ ಬಾಯಾರಿಕೆ ಇದ್ರೆ ಇದೆಲ್ಲ ತುಟಿ ಎಲ್ಲ ಡ್ರೈ ಆಗುತ್ತೆ. ಇದು ಎಂಟ್ರಿ, ಇದು ಎಕ್ಸಿಟ್. ಇಲ್ಲಿ ಡ್ರೈ ಆದಂಗೆ ಇಲ್ಲೂ ಹಂಗೆ ಟೈಟ್ ಆಗುತ್ತೆ. ಟೈಟ್ ಆದಾಗ ಏನಾಗುತ್ತೆ, ಮೋಷನ್ ಪಾಸ್ ಮಾಡಿದಾಗ ಅವರಿಗೆ ಕ್ರ್ಯಾಕ್ ಆಗುತ್ತೆ. ಮೋಷನ್ ಪಾಸ್ ಮಾಡಿದಾಗ ಕ್ರ್ಯಾಕ್ ಆಗುತ್ತೆ. ಈ ಕ್ರ್ಯಾಕ್ನೇ ಫಿಷರ್ ಅಂತ ಕರೆಯೋದು. ಕ್ರ್ಯಾಕ್ ಹೀಗೆ ನಮ್ಮ ತುಟಿಯಲ್ಲಿ ಕ್ರ್ಯಾಕ್, ಆ ತರ ಇಲ್ಲಿ ಕ್ರ್ಯಾಕ್ ಆಗುತ್ತೆ. ಈ ಕ್ರ್ಯಾಕ್ ನೇ ಫಿಷರ್ ಅದು. ಗೋಡೆಯಲ್ಲಿ ಕ್ರ್ಯಾಕ್ ಆಗಿರುತ್ತಲ್ಲ, ಆ ಕ್ರ್ಯಾಕ್ ನ ಗೋಡೆಯಲ್ಲಿ ಫಿಷರ್ಸ್ ಆಗಿದೆ ಅಂತ ಈ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್ ಎಲ್ಲ ಹೇಳ್ತಾರೆ. ಹಂಗೆ ಕ್ರ್ಯಾಕ್ ಆಗದೆ ಫಿಷರ್ ಅಂತ. ಏನ್ ಪ್ರಾಬ್ಲಮ್ ಕ್ರ್ಯಾಕ್ ಆಗೋದ್ರಿಂದ? ಒಂದು ಕಾರಣ ಟೈಟ್ ಆಗೋದು, ಎರಡನೇ ಕಾರಣ ಆಗ್ಲೇ ಮಲಬದ್ಧತೆ ಹೇಳಿದ್ನಲ್ಲ, ತುಂಬಾ ಹೊತ್ತು ಕೂತು ಪ್ರೆಷರ್ ಹಾಕೋದು, ಅದರಿಂದನೂ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆಗೋ ಚಾನ್ಸ್. ಮೂರನೇದು, ನೀರು ಹಣ್ಣು ತರಕಾರಿ ಸೊಪ್ಪು ಇದೆಲ್ಲ ಮಾಡಿದಾಗ, ಕಡಿಮೆ ಆದಾಗ, ಮೋಷನ್ ಆಡಾದಾಗ ಕ್ರ್ಯಾಕ್ ಆಗುತ್ತೆ. ಓಕೆ. ಈಗ ಎಷ್ಟೋ ಜನ ಪಾರ್ಟಿ ಮಾಡ್ತಾರೆ ಸರ್, ಭಾನುವಾರ ಪಾರ್ಟಿ ಮಾಡಿದಾಗ ಏನಾಗುತ್ತೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರ. ಡ್ರಿಂಕ್ಸ್ ಮಾಡಬೇಕಾದ್ರೆ ಫಸ್ಟ್ ಮಾತ್ರ ಗೊತ್ತಾಗತ್ತೆ ಅವ್ರು ಏನ್ ತಿಂತಾ ಇದಾರೆ ಅಂತ. ಹೋಗ್ತಾ ಹೋಗ್ತಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅವ್ರು ಏನ್ ತಿಂತಾರೆ ಗೊತ್ತಾಗಲ್ಲ. ಡ್ರಿಂಕ್ಸ್ ಮಾಡಬೇಕಾದ್ರೆ ಚಿಕನ್ನು, ಮಟನ್ನು, ಜಂಕ್ ಫುಡ್, ಮಿಕ್ಸ್ಚರ್ ಅಂತ ಏನೇನೋ ತಿಂತಾ ಇರ್ತಾರೆ. ಆ ತಿಂದಾಗ ಏನಾಗುತ್ತೆ, ಮೋಷನ್ ಗಟ್ಟಿ ಆಗುತ್ತೆ. ಡ್ರಿಂಕ್ಸ್ ಮಾಡಿದಾಗ ಡಿಹೈಡ್ರೇಷನ್ ಆಗುತ್ತೆ, ನೀರು ಸರಿಯಾಗಿ ಕುಡಿಯಲ್ಲ, ರಕ್ತ ಎಲ್ಲ ಇರ್ಬಿಡುತ್ತೆ. ಸಂಡೇ ಈವ್ನಿಂಗ್ ಬಾಟಮ್ಸ್ ಅಪ್ ಅಂತೀನಿ. ಬಾಟಮ್ಸ್ ಅಪ್ ಸಂಡೇ ಈವ್ನಿಂಗ್, ಬಾಟಮ್ಸ್ ಅಪ್. ಮಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್ ಅಂತ ಹೇಳ್ತೀನಿ. ಬೆಳಗ್ಗೆ ಬಂದಾಗ ಏನಾಗುತ್ತೆ, ಅವ್ರು ಮೋಷನ್ ಪಾಸ್ ಮಾಡ್ತಾರಲ್ಲ, ಗಟ್ಟಿಯಾಗಿ ಮಾಡ್ತಾರೆ, ಅವಾಗ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಏನೋ ಆಯ್ತು.
ಇದರಿಂದ ಸಮಸ್ಯೆ ಏನು? ಹಾ ಪ್ರಾಬ್ಲಮ್ ಕ್ರ್ಯಾಕ್ ಆಗುವಾಗ ನೀವು ಪೇನ್ ಕೇಳಿದ್ರಲ್ಲ, ಪೇನ್ ಆಗುತ್ತಾ ಅಂತ. ಸೊ ಕ್ರ್ಯಾಕ್ ಆದ್ರೆ ತುಂಬಾ ನೋವಾಗುತ್ತೆ. ಕ್ರ್ಯಾಕ್ ಆದಾಗ ಕೂತ್ಕೊಳ್ಳೋಕ್ಕಾಗಲ್ಲ, ಕ್ರ್ಯಾಕ್ ಆದಾಗ ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಕ್ರ್ಯಾಕ್ ಆದಾಗ ವಾಕಿಂಗ್ ಮಾಡೋಕ್ಕಾಗಲ್ಲ, ಬ್ರಷ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಪೇನ್ ಇರುತ್ತೆ ಸರ್. ತುಂಬಾ ತೊಂದರೆ ಕೊಡುತ್ತೆ ಇದಾಗ. ಈ ಪೇನ್ ಇಂದ ಆಸ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ, ಪೇನಿಂದ ಇದೇ ಪೇನ್ ಇಂದ ಆಸ್ ಅಂದ್ರೆ. ಸೊ ಇದು ಲೈಕ್ ಇದು ಪೈಲ್ಸ್ ಗಿಂತ ತುಂಬಾನೇ ತೊಂದರೆ ಕೊಡುತ್ತೆ ಹಾಗಾದ್ರೆ. ಕ್ರ್ಯಾಕ್ ಆಗುತ್ತಾ? ಓಕೆ. ಕ್ರ್ಯಾಕ್ ಆದ್ಮೇಲೆ ಬ್ಲೀಡ್ ಆಗುತ್ತೆ. ಇದರಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ಲೀಡಿಂಗ್ ಇದ್ದಾಗ ಕ್ರ್ಯಾಕ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ನೋವಾಗುತ್ತೆ, ಉರಿ ಆಗುತ್ತೆ, ತುಂಬಾ ಸಮಸ್ಯೆಯಾಗಿ ಓಡ್ ಬರ್ತಾರೆ ಹಾಸ್ಪಿಟಲ್ಗೆ. ಸರ್ ಹಿಂಗೆ ಟೈಟ್ ಆಗ್ಬಿಟ್ಟಿದೆ ಸರ್ ಅಂತ. ಹಿಂಗೆ ಬೆರಳಾಕಕ್ಕೆ ಹೋಗ್ತೀವಿ, ತುಂಬಾ ಟೈಟ್ ಇದೆ, ಬೆರಳು ಹೋಗಲ್ಲ ಒಳಕ್ಕೆ. ಸಾಮಾನ್ಯವಾಗಿ ಒಂದು ಬೆರಳು ಹೋಗ್ಬೇಕು, ಬೆರಳು ಹೋಗಲ್ಲ, ಸ್ಕೋಪ್ ಹೋಗ್ಬೇಕು, ಇನ್ನು ಬೆರಳು ಹೋಗಲ್ಲ, ಸ್ಕೋಪಲ್ಲಿ ಹೋಗುತ್ತೆ. ಹಂಗೆ ಫಿಶರ್ ಕ್ರ್ಯಾಕ್ ಆದಾಗ ನೋವಾಗತ್ತೆ, ಉರಿ ಆಗುತ್ತೆ, ಬ್ಲೀಡ್ ಆಗುತ್ತೆ. ಕ್ರ್ಯಾಕ್ ಆದಾಗ ಓಡ್ ಬರ್ತಾರೆ ಹಾಸ್ಪಿಟಲ್, ನನ್ನ ಕೈ ಇರಕ್ಕಾಗ್ತಲ್ಲ ಅಂತ. ಸೊ ದಿಸ್ ಇಸ್ ದ ರೀಸನ್. ಓಕೆ. ಸೊ ಇದಕ್ಕೆ ಮೇನ್ ಆಗಿ ನೀವು ಹೇಳ್ತಾ ಇರೋದು ಲೈಫ್ ಸ್ಟೈಲ್ ಓನ್ಲಿ. ಹೌದೌದು. ಫುಡ್ ಹ್ಯಾಬಿಟ್. ಹೌದೌದು. ಓಕೆ. ಸರ್ ಇಲ್ಲಿ ನೀವು ಹೇಳಿದ್ರಿ ಸಂಡೇಸ್ ಅಲ್ಲಿ ಚಿಕನ್ ತಿಂತಾರೆ, ಮಟನ್ ತಿಂತಾರೆ. ಸೊ ಇಲ್ಲಿ ನಾನ್ ನಿಮ್ಗೆ ಒಂದು ಮೇನ್ ಕ್ವಶನ್ ಕೇಳ್ತೀನಿ ಸರ್ ಇವಾಗ. ಇದಕ್ಕೆ ನಾನ್ ವೆಜ್ ತಿನ್ನೋದ್ರಿಂದ ಪೈಲ್ಸ್, ಈ ರೀತಿ ಫಿಸ್ತುಲಾ, ಈ ರೀತಿ ಫಿಷರ್ಸ್ ಇವೆಲ್ಲ ಬರುತ್ತೆ ಸರ್? ಸರ್ ನಾನ್ ವೆಜ್ ತಿನ್ನೋದ್ರಿಂದ ಪೈಲ್ಸ್, ಫಿಷರ್, ಫಿಸ್ತುಲಾ ಜಾಸ್ತಿ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ನಾನ್ ವೆಜ್ ತಿನ್ನಬಾರ್ದು ಅಂತಲ್ಲ, ಈಗ ಮಾಂಸಾಹಾರಿಗಳು ತಿನ್ಲೇಬೇಕು. ಈಗ ಮಂಡ್ಯದ ಗೌಡ್ರಿಗೆ ನಾನ್ ವೆಜ್ ತಿನ್ಬೇಡಿ ಬಿಡ್ತಾರ ಅವರು? ಪಟ್ಟ ನೋಡಿದ್ರೆ ಇಟ್ಕೊಂಡು. ಮಂಡ್ಯದಿಂದ ಬಂದಿದ್ದೀರಾ? ನಾನು ಮಂಡ್ಯದ ಹಳೆಯ ಬಾಸ್. ಈ ಮಂಡ್ಯದ ಗೌಡ್ರಿಗೆ ನಾನ್ ವೆಜ್ ತಿನ್ಬೇಡಿ ಅಂತ ಹೇಳಿದ್ರೆ ಇವ್ನು ಯಾಸಿಮೆ ಡಾಕ್ಟ್ರೇ ಅಂತಾರೆ. ಕರೆಕ್ಟಾ? ಹಾಗಾಗಿ ನಾನ್ ವೆಜ್ ತಿಂದಾಗ ನೀರು ಚೆನ್ನಾಗಿ ಕುಡಿಬೇಕು, ಅದ್ರ ಜೊತೆಯಲ್ಲಿ ಸಲಾಡ್ಸ್ ತಿನ್ಬೇಕು, ತರಕಾರಿ ತಿನ್ಬೇಕು. ಇದೆಲ್ಲ ತಿಂದಾಗ ನಾನ್ ವೆಜ್ ತಿಂದಾಗ್ಲೂ ಮೋಷನ್ ಆರಾಮಾಗಿ ಹೋಗುತ್ತೆ. ಆವಾಗ ಪೈಲ್ಸ್, ಫಿಷರ್, ಫಿಸ್ಟುಲಾ ಬರಲ್ಲ. ಸೊ ಬೇಸಿಕಲಿ ಹೇಳ್ತಾ ಇರೋದು ಬ್ಯಾಲೆನ್ಸ್ ಮಾಡಬೇಕು. ಎಲ್ಲ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕಲ್ವಾ? ಹಾಗೆ. ಸೊ ನಾನ್ ವೆಜ್ ಫುಲ್ ತಿಂದ್ರೆ ಈ ಕಡೆ ನೀರು ಜಾಸ್ತಿ ಆಗ್ಬೇಕು, ತರಕಾರಿನೂ ಜಾಸ್ತಿ. ಹೌದು. ಒಂದೇ ನಾನ್ ವೆಜ್ ಒಂದೇ ತಿನ್ಕೊಂಡು ಹೋಗ್ತಾ ಇರೋದು. ಹೌದು. ನಾನು ಹಿಂದೆ ಎಲ್ಲ ಒಂದ್ ಕಡೆ ಹೇಳಿದ್ದೆ ಬೀಗ್ ರೂಟ್ ಬಗ್ಗೆ. ಈ ಬೀಗ್ ರೂಟ್ ಮಂಡ್ಯ ಕಡೆ ಬೀಗ್ ರೂಟ್ ಹೋದ್ರೆ ಹೇಳಿದ್ದೀನಿ ನಾನು. ಈ ಎಲ್ಲ ಚಿಕನ್, ಮಟನ್, ಬೋಟಿ, ಮೊಟ್ಟೆ, ಫಿಶ್ ಎಲ್ಲ ಇಟ್ಟಿರ್ತಾರೆ. ಒಂದು ಸಲಾಡ್ಸ್ ಒಂದ್ 2-3 ಪೀಸ್ ಹಾಕಿರ್ತಾರೆ ಅಷ್ಟೇ. ಅಷ್ಟೇ. ತಿಂದ್ರೆ ಏನಾಗುತ್ತೆ ಅಲ್ವಾ? ಸೊ ನಾನು ಹೇಳೋದು ಸಲಾಡ್ಸ್ನೆಲ್ಲ ಚೆನ್ನಾಗಿ ತಿನ್ನಿ, 2 ಪೀಸ್ ಚಿಕನ್ ತಿನ್ನಿ, ಮಿಕ್ಕಿದ ಸಲಾಡ್ ತಿನ್ನಿ ಅಂತ. ಹಿಂಗಂದ್ರೆ ಯಾರೋ ಹೇಳ್ದ, ಅಯ್ಯೋ ಇದಕ್ಕೆ ಯಾಕೆ ಬಿಗ್ ರೂಟ ಮಾಡ್ತೀಯಾ ಅಂತ. ಸೊ ಬೀಗ್ ರೂಟದಿಂದ ಬರುತ್ತೆ ಹಂಗಾದ್ರೆ ಸರ್? ಬೀಗ್ ರೂಟ ರೆಗ್ಯುಲರ್ ಸರ್ ಮಂಡ್ಯ ಕಡೆ 5,000 ಜನಕ್ಕೆ ಬೀಗ್ ರೂಟ, 10,000 ಜನಕ್ಕೆ ಬೀಗ್ ರೂಟ, 20,000 ಜನಕ್ಕೆ ಬೀಗ್ ರೂಟ ಅಂತಾರೆ ಸರ್. ಗೊತ್ತಾಯ್ತಲ್ವಾ? ಹಂಗೆ ಬೀಗ್ ರೂಟ್ ಇದ್ದು ಒಂದು ಪೈಲ್ಸ್ ಇದೆ ಸರ್. ಬೀಗ್ ರೂಟಕ್ಕೆ ಹೋಗ್ತಾ ಇದ್ರೆ ಬಿಟ್ಟು ನೀವು ಸಾರ್ ಹೇಳ್ದಂಗೆ ಸಲಾಡ್ಗಳು ಜಾಸ್ತಿ ಇರ್ಲಿ, ಎಲ್ಲ ಅದನ್ನೇ ತಿನ್ಕೊಂಡ್ ಬಂದ್ಬಿಟ್ಟು ಹಂಗೆ ಬಂದ್ ಮಲ್ಕೊಂಡ್ಬಿಟ್ರೆ ಬೀಗ್ ರೂಟ ತಿಂದ್ರೆ ಬೀಗ್ ರೂಟ್ ಹೋದಾಗ ನೋಡಿದೀನಿ ಕೆಲವರು ಇನ್ನೊಂದ್ 2 ಪೀಸ್ ಹಾಕಪ್ಪ ಚಿಕನ್ ಅಂತಾರೆ, ಇನ್ನೊಂದು ಪೀಸ್ ಮಟಕನ್ ಹಾಕೊಂತಾರೆ, 2 ಪೀಸ್ ಸೌತೆಕಾಯಿ ಜಾಸ್ತಿ ಹಾಕೊಂಡ್ ಯಾರು ಕೇಳಲ್ಲ ಸರ್. ಹಾಕಿದ್ದು ತಿಂದ್ಬಿಟ್ರೆ ಮುಗಿದೋಯ್ತು. ಬೇಕಾದ್ರೆ 1-2 ಆನಿಯನ್ ತಗೊಂತಾರೆ ಬಿಟ್ರೆ ಸೌತೆಕಾಯಿ ತಗೊಳ್ಳೋದಿಲ್ಲ, ಅಲ್ಲಿ ಕ್ಯಾರೆಟ್ ತಗೊಳ್ಳಲ್ಲ, ಬಾಳೆಹಣ್ಣು ತಗೊಳ್ಳಲ್ಲ, ಬಟ್ ಇದನ್ನ ಮಾತ್ರ ತೊಳಿತಾರೆ ಸರ್. ಬಾಳೆಹಣ್ಣು ಅಂತ ಅಂದ್ರಲ್ಲ, ಸೊ ಬಾಳೆಹಣ್ಣು ತಿನ್ನೋದ್ರಿಂದ ನಮಗೆ ಈ ಮಲಬದ್ಧತೆಯಲ್ಲಿ ಏನಾದ್ರು ಸ್ವಲ್ಪ ಇದಾಗೋ ಚಾನ್ಸಸ್ ಇದೆಯಾ? ಬಾಳೆಹಣ್ಣು ಒಂದೇ ಅಲ್ಲ ಸರ್, ಯಾವುದೇ ಹಣ್ಣು ಈ ಭೂಮಿಯಲ್ಲಿ ಹುಟ್ಟ ಹಣ್ಣು ತಿಂದ್ರೆ ನಮಗೆ ಮೋಷನ್ ಆರಾಮಾಗಿ ಹೋಗುತ್ತೆ. ಇಲ್ಲ ಸರ್, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಪೇರೆಂಟ್ಸ್ ಬಾಳೆಹಣ್ಣು ತಿನ್ಸೋರು. ಇದು ಅಪಾರ್ಟ್ ಫ್ರಮ್ ಬೇರೆ ಟಾಪಿಕ್, ಮಧ್ಯದಲ್ಲಿ ಕೇಳ್ತಾರೆ ಬಾಳೆಹಣ್ಣು ತಿನ್ಸೋರು ತಿನ್ನೋ ಮೋಷನ್ ಆರಾಮಾಗಿ ಹೋಗ್ತೀಯ ಅಂತ. ಕ್ಲಿಯರ್ ಆಗಿ ಹೋಗುತ್ತೆ. ಇಸ್ ಇಟ್ ಟ್ರೂ? ಟ್ರೂ. ಬಾಳೆಹಣ್ಣು ಬೇರೆ ಫ್ರೂಟ್ಸ್ ಎಲ್ಲ ತಿಂದ್ರು ಟ್ರೂ. ಹಣ್ಣುಗಳು ಯಾವುದೇ ತಿಂದ್ರು ನಮಗೆ ಮೋಷನ್ ಮಾಡಿದಾಗ ಸುಲಭವಾಗಿ ಹೋಗ್ತೀವಿ. ಆ ಒಂದು ಹಣ್ಣುಗಳು ತಿನ್ನೋದ್ರಿಂದ ಎಷ್ಟೋ ಕಾಯಿಲೆನ ತಡಿಬಹುದು. ಸಿಂಪಲ್ ಹಣ್ಣು ತಿನ್ನೋದ್ ಬಿಟ್ಟು ಈ ತರ ಮಾಡ್ಕೊಂಡು ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಸಿ ಮಾಡ್ಕೊಳ್ಳೋ ಬದಲು ದಿನಕ್ಕೊಂದು 2-3 ರೂಪಾಯಿ ಹಣ್ಣು ತಿನ್ನಿ ಸರ್. ಸೂಪರ್ ಸರ್. ಅಯ್ಯೋ ಸರ್, ಈ ಫಿಶರ್ ಅನ್ನ ಹೋಗಲಾಡಿಸೋದು ಹೇಗೆ? ವಾಟ್ ಇಸ್ ದ ಟ್ರೀಟ್ಮೆಂಟ್? ಫಿಶರ್ ಹೋಗಲಾಡಿಸೋದು ಹೇಗೆ ಅಂತ ಹೇಳಿದ್ರೆ ಸರ್, ಒಂದು ಕೆಲವರು ಬರ್ತಾರೆ, ಸರ್ ನನಗೆ ಇರೋಕ್ಕಾಗಲ್ಲ ಸರ್, ಏನಾರ ಮಾಡ್ಬಿಡಿ ಅಂತ, ಏನಾದ್ರು ಮಾಡ್ಕೊಡಿ ಸರ್ ಅರ್ಜೆಂಟ್ ನನಗೆ ಅಂತ, ಅಷ್ಟು ನೋವಿರುತ್ತೆ. ಸೊ ಅಂಥವ್ರಿಗೆ ನಾವು ಲೇಸರ್ ಚಿಕಿತ್ಸೆ ಮುಖಾಂತರ ಈ ಟೈಟ್ ಆಗಿರೋ ಮಸಲ್ನ ಲೂಸ್ ಮಾಡ್ತೀವಿ. ಅವಾಗ ಆರಾಮಾಗಿ ಮೋಷನ್ಗೆ ಹೋಗ್ಬೋದು. ಇದು ಟೈಟ್ ಆಗಿದೆಯಲ್ಲ, ಈ ಭಾಗದನ್ನ ಲೂಸ್ ಮಾಡ್ತೀವಿ. ನೋಡಿ ಇದು ಇದೆಯಲ್ಲ, ಇದು ಕೆಂಪುಗೆ ಇದು ಮೇಲಿಂದ ಬರೋ ಒಂದು ಮಾಂಸಖಂಡ, ಇದು ಪಕ್ಕದಲ್ಲಿರೋ ಮಾಂಸಖಂಡ. ಇದನ್ನ ಲೇಸರ್ ಲೈಟ್ ಇಟ್ಟು ಲೂಸ್ ಮಾಡ್ತೀವಿ ನಿಧಾನಕ್ಕೆ. ಅವಾಗ ಮೋಷನ್ ಆರಾಮಾಗಿ ಹೋಗುತ್ತೆ. ಫಿಶರು ಲೇಸರ್ ಅಲ್ಲಿ ಬರ್ನ್ ಮಾಡ್ತೀವಿ ಇದನ್ನ, ಅವಾಗ ಫಿಶರ್ ಹೀಲ್ ಆಗುತ್ತೆ. ಇದು ಹೀಲ್ ಆಗುತ್ತೆ. ಆಯ್ತಾ? ಇನ್ ಕೆಲವ್ರು ಇಲ್ಲ ಸರ್ ನನಗೆ ಮೆಡಿಸಿನ್ಸ್ ಕೊಡಿ, ನನಗೆ ಮಾತ್ರೆ ಕೊಡಿ, ಇಂಜೆಕ್ಷನ್ ಕೊಡಿ, ಔಷಧಿ ಕೊಡಿ, ನಾನು ಅದನ್ನ ವಾಸಿ ಮಾಡ್ಕೋತೀನಿ ಅಂತ ಹೇಳ್ತಾರೆ.
ಸೊ ಮ್ಯಾನೇಜ್ ಮಾಡೋಕೆ ಆಗೋವ್ರಿಗೆ ನಾನು ಮೆಡಿಸಿನ್ಸು, ಟ್ಯಾಬ್ಲೆಟ್ಸು, ಲೈಫ್ ಸ್ಟೈಲು, ಪಥ್ಯ ಎಲ್ಲ ಇಡ್ತೀನಿ ನಾನು, ಆಯಿತಾ. ಸೊ ಕೆಲವರು ಇದು ಮಾಡಲ್ಲ ಅದು ಮಾಡಲ್ಲ, ನಾಚಿಕೆ ಸಂಕೋಚ ಮುಜುಗರದಿಂದ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಏನೋ ಮಾಡ್ತಾ ಇರ್ತಾರೆ, ಮನೆ ಮದ್ದು ಅದು ಇದು ಅಂತ. ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫಿಶರ್ ಇದೆಯಲ್ಲ, ನಾವು ಡೈಲಿ ಮೋಷನ್ ಪಾಸ್ ಮಾಡ್ತೀವಾ, ನಾವು ಡೈಲಿ ಮೋಷನ್ ಪಾಸ್ ಮಾಡ್ತೀವಿ. ಕರೆಕ್ಟ್. ಮೋಷನ್ನಲ್ಲಿ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಇರುತ್ತೆ ಸರ್, ಸುಮಾರು 1 ಆದಮೇಲೆ 14 0 ಹಾಕಿ ಅಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಫೆಕ್ಷನ್ ಆಗಿ ಇಲ್ಲಿ ಕುರ ಆಗುತ್ತೆ, ಅಲ್ಲಿ ಕುರು ಆಗುತ್ತಾ, ಇನ್ಫೆಕ್ಷನ್ ಆಗಿ ಆಪ್ಸೆಸ್ ಆಗುತ್ತೆ. ಆಪ್ಸೆಸ್ ಆದ್ರೆ ಮತ್ತೆ ದೊಡ್ಡ ಪೈನ್, ಕೂಡ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ. ಫಿಶರಲ್ಲಿ ನೋವು ಮಾತ್ರ ಇರುತ್ತೆ, ಆಪ್ಸೆಸ್ ಅಲ್ಲಿ ನೋವು ಜೊತೆಗೆ ಕೆಲವರಿಗೆ ಜ್ವರನೂ ಬರುತ್ತೆ. ಏನಂದ್ರೆ ಅದನ್ನ ಆಪ್ಸೆಸ್ ಕುರ. ಹಳ್ಳಿ ಕಡೆ ಉತ್ತರ ಕರ್ನಾಟಕದ ಜನ ಕುರು ಅಂತಾರೆ, ಕರೆಕ್ಟ್ ಗೊತ್ತಿದೆ. ಮಂಡ್ಯ ಕಡೆ ಕುರ ಅಂತಾರೆ, ನಮ್ ಕಡೆ ತೆಲುಗಲ್ಲಿ ಕುರುಪು ಅಂತಾರೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಡಿಬು ಅಂತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ತರ ಕರೀತಾರೆ ಅದನ್ನ. ಬಟ್ ಅದು ಆಪ್ಸೆಸ್ ಆಗಿ ಒಳಗೆ ಕ್ಯೂ ಇರುತ್ತೆ. ಅದಾದಾಗ ತುಂಬಾ ನೋವಾಗೋದು, ತುಂಬಾ ಕೆಲವರಿಗೆ ಜ್ವರ ಬರೋದು, ಅದಷ್ಟು ಹೊಡೆದೋಗಿ ಪಸ್ ಆಗತ್ತೆ, ಅದನ್ನ ಫಿಸ್ಚುಲಾ ಅಂತಾರೆ. ಅದನ್ನ ಆಮೇಲೆ ಮಾತಾಡೋಣ. ಸೊ ಫಿಶರ್ ಹೇಗಪ್ಪ ನಾವು ಟ್ರೀಟ್ ಮಾಡ್ತೀವಿ ಅಂದ್ರೆ, ಲೇಸರ್ ಮುಖಾಂತರ ಟ್ರೀಟ್ ಮಾಡ್ತೀವಿ. ಪರವಾಗಿಲ್ಲ, ನಾವು ಟ್ರೈ ಮಾಡ್ತೀವಿ ಅಂದ್ರೆ ನಾವು ಅದನ್ನ ಮೆಡಿಸಿನ್ಸು, ಸಿರಪ್ಪು, ಟ್ಯಾಬ್ಲೆಟು, ಪಥ್ಯ ಇಟ್ಟು ಸರಿ ಮಾಡ್ತೀವಿ. ಬಟ್ ಇಟ್ ವಿಲ್ ಟೇಕ್ ಟೈಮ್. ವೈ ಇಟ್ ವಿಲ್ ಟೇಕ್ ಟೈಮ್? ಯಾಕೆ ಟೈಮ್ ತಗೊಳ್ಳುತ್ತೆ ಹೇಳಿ? ನಾವು ದಿನ ಮೋಷನ್ ಪಾಸ್ ಮಾಡಬೇಕು, ಗಲೀಜು ಹೋಗುತ್ತಾ, ನೀರು ಹಾಕ್ಲೇಬೇಕಾ ಅಲ್ಲಿ? ಬೇರೆ ಕಡೆ ಆದ್ರೆ ಗಾಯ ಆದ್ರೆ ವಾಸಿ ಮಾಡಿ ಬ್ಯಾಂಡೇಜ್ ಹಾಕಿ ಇಟ್ಕೋಬಹುದು. ಆ ಜಾಗದಲ್ಲಿ ಬ್ಯಾಂಡೇಜ್ ಹಾಕಕ್ಕಾಗತ್ತಾ? ಪ್ಯಾಚ್ ಮಾಡಕ್ಕಾಗತ್ತಾ? ಊಟ ಮಾಡದೇ ಇರಕ್ಕಾಗತ್ತಾ? ಹೋಗದೆ ಇರಕ್ಕಾಗತ್ತಾ? ಹಾಗಾಗಿ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈ ಥರ ಇನ್ಫೆಕ್ಷನ್ ಆಗಿ ಆಪ್ಸೆಸ್ ಆಗಿ ಫಿಸ್ಟುಲಾ ಆಗ್ಬಿಡುತ್ತೆ. ಸೊ ನಾನು ಹೇಳೋದು ಎಲ್ಲರಿಗೂ ಅಂದರೆ, ಫಿಶರ್ನ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಹೆಣ್ಮಗಳು ಬರ್ತಾಳೆ ಸರ್, ಒಂದು ಹೆಣ್ಮಗಳು ಬಂದ ಮಾತ್ರ ಫಿಶರ್ ಆಗಿ ಬರ್ತಾರೆ ಅವರು. ಫಿಶರ್ ಅಂತ ಬರ್ತಾರೆ ಸರ್. ಫಿಶರ್ ಅಂತ ಬಂದು ಏನಾಗುತ್ತೆ, ಇದು ಬಹಳ ಚೆನ್ನಾಗಿ ಹುಷಾರಾಗಿ ಹೆಣ್ಮಕ್ಳೆಲ್ಲ ಜ್ಞಾಪಕ ಇಡ್ಬೇಕಿದೆ. ಹೇಳಿ ಸರ್, ಹೇಳಿ. ನೋಡಿ, ಇದು ಮೋಷನ್ ಪಾಸ್ ಮಾಡೋ ಜಾಗನ, ಇದು ಇದು ಹೆಣ್ಣು ಮಕ್ಕಳ ಒಂದು ಪ್ರೈವೇಟ್ ಜಾಗನ, ಇದು ಇದಕ್ಕೆ ಅಂತರ ಕಡಿಮೆ ಇರುತ್ತೆ ಹೆಣ್ಮಕ್ಳಲ್ಲಿ. ಫಿಶರ್ ಆಗೋದು ಎಲ್ಲಾಗತ್ತೆ ನೋಡಿ, ಈ ಜಾಗದಲ್ಲಿ ಫಿಶರ್ ಆಗುತ್ತೆ. ಫಿಶರ್ ಆಗೋದು ಇಲ್ಲಿ ಕ್ರ್ಯಾಕ್ ಆಗುತ್ತೆ, ಇಲ್ಲಿ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆದಾಗ ಫಿಶರ್ ಹೇಳಿದ್ದು ನೋವಾಗುತ್ತೆ, ಉರಿ ಆಗುತ್ತೆ, ಬ್ಲೀಡ್ ಆಗುತ್ತೆ. ಒಬ್ರು ಹೆಣ್ಮಗಳು ಬರ್ತಾರೆ, ಎಲ್ಲೋ ವೈಟ್ ಫೀಲ್ಡ್ ಕಡೆಯಿಂದ ಹೆಣ್ಮಗಳು ಬರ್ತಾರೆ. ಬಂದಾಗ ನಿಮ್ಗೆ ಫಿಶರ್ ಆಗಿದೆ, ನಾನು ಆಪರೇಟ್ ಮಾಡ್ತೀನಿ, ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನನಗೆ ಸರ್ಜರಿ ಬೇಡ ಸರ್, ನನಗೆ ಮಾತ್ರೆ ಕೊಡಿ ಅಂತ ಮಾತ್ರೆ ಕೊಡ್ತೀನಿ, ಹೋಗ್ತಾರೆ ಅವರು. ಆಮೇಲೆ ಬರೋದಿಲ್ಲ, ಫಾಲೋಅಪ್ ಬರಲ್ಲ. ಅದಾದ್ಮೇಲೆ ಏನಾಗುತ್ತೆ, ಈ ಇನ್ಫೆಕ್ಟ್ ಆಗಿ ಅವ್ರಿಗೆ ನೋಡಿ ಈ ಭಾಗದಲ್ಲಿ ಆಪ್ಸೆಸ್ ಆಗುತ್ತೆ, ಈ ಭಾಗದಲ್ಲಿ ಕುರ ಅಂತ ಹೇಳಿದ್ರೆ ಕುರ ಆದಾಗ ನೋವಾಗುತ್ತೆ, ಗಡ್ಡೆ ಬರುತ್ತೆ, ಕೆಲವರಿಗೆ ಜ್ವರನೂ ಬರುತ್ತೆ. ಈ ಭಾಗದಲ್ಲಿ ಆಪ್ಸೆಸ್ ಆಗಿ ಅವರಿಗೆ ಇಲ್ಲಿ ಒಡೆದೋಗುತ್ತೆ ಸರ್. ಓಪನ್ ಆಗುತ್ತೆ. ಓಪನ್ ಆದಾಗ ಏನಾಯ್ತು, ಇಲ್ಲಿಂದ ಇಲ್ಲಿಗೊಂದು ಟ್ರ್ಯಾಕ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೊಂದು ಟ್ರ್ಯಾಕ್ ಆಗುತ್ತೆ. ಈ ಟ್ರ್ಯಾಕ್ನೇ ನಾವು ಫಿಸ್ಟುಲಾ ಅಂತ ಕರೆಯೋದು. ಅರ್ಥ ಆಯ್ತಾ? ಈ ತರ ಟ್ರ್ಯಾಕ್ ಆದಾಗ ಹೆಣ್ಮಕ್ಳು ಏನ್ ಮಾಡ್ತಾರೆ, ಇದು ತುಂಬಾ ದೂರ ನಮ್ದು ಹಾಸ್ಪಿಟಲ್ ಅಂತ ಹೇಳಿ ವೈಟ್ ಫೀಲ್ಡ್ ಅಂತ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗೆ ಆಪರೇಷನ್ ಮಾಡ್ತಾರೆ ಸರ್. ಆಪರೇಷನ್ ಆದಾಗ ಈ ಆಪ್ಸೆಸ್ಸು ಫಿಸ್ಟುಲಾನ ಬಹಳ ಹುಷಾರಾಗಿ ಮಾಡಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಕಾಂಪ್ಲಿಕೇಶನ್ ತುಂಬ ಆಗುತ್ತೆ. ಪಾಪ ಹೆಣ್ಮಗಳು ಆಪರೇಟ್ ಮಾಡಿಸ್ಕೊಂಡು ಏನಾಗುತ್ತೆ, ಒನ್ ಟ್ರ್ಯಾಕು ಇಲ್ಲಿವರೆಗೂ ವೆಜನಲ್ಲಿ ಹೋಗಿರುತ್ತೆ, ಮೋಷನ್ ಇಲ್ಲಿಂದ ಬರ್ತಾ ಇರುತ್ತೆ. ವೆಜನದಿಂದ ಮೋಷನ್ ಬಲಿಕ್ ಸ್ಟಾರ್ಟ್ ಆಗುತ್ತೆ. ಮದುವೆ ಆಗಿರಲ್ಲ ಹೆಣ್ಮಗಳಿಗೆ, ಅರ್ಥ ಆಯ್ತಲ್ಲ, ನಾರ್ತ್ ಇಂಡಿಯನ್ ಹೆಣ್ಮಗಳು ಪಾಪ ಅವರು. ಸೊ ಹಾಗಾಗಿ ನಾನು ಹೇಳಿದ್ದನ್ನ ಕೇಳಲಿಲ್ಲ ಅವರು. ಎರಡನೇದು ಆಪ್ಸೆಸ್ ಆದಾಗ, ಫಿಸ್ಟುಲಾ ಆದಾಗ ಅಲ್ಲಿಂದ ಇಲ್ಲಿ ಬರಲಿಲ್ಲ, ಯಾವುದೋ ದೊಡ್ಡ ಆಸ್ಪತ್ರೆ ಹೋದ್ರು, ಆದಾಗ ಈ ಥರ ಕಾಂಪ್ಲಿಕೇಶನ್ ಆಯಿತು. ದೇವ್ರ ದಯ, ನೀಟಾಗಿ ಮಾಡಿದ್ವಿ, ಸಕ್ಸಸ್ ಆಯಿತು, ಚೆನ್ನಾಗಿದ್ದಾರೆ ಈಗ. ಎಸ್, ಮತ್ತೆ ಆಪರೇಟ್ ಮಾಡಿದ್ರಿ? ಸೆಕೆಂಡ್ ಟೈಮ್ ಮಾಡಿದೆ ನಾನು. ಏನ್ ಮಾಡಿದ್ರಿ ಇಲ್ಲಿ? ಇಲ್ಲಿ ಏನಾಗುತ್ತೆ ಸರ್ ನೋಡಿ, ಇದು ಬೇರು ಸರ್, ಇದು ಬೇರು, ರೂಟ್ ಅಂತೀವಲ್ಲ, ಇದು ಬೇರು. ನಾವು ಬೇರಿಂದ ತೆಗೆದೇ ಹೋದ್ರೆ ಫಿಸ್ಟುಲಾ ಏನ್ ಮಾಡ್ತಾರೆ ಕೆಲವರು, ಫಿಸ್ಟುಲಾನ ಬೈಕೆ ಇಷ್ಟು ಮಾತ್ರ ತೆಗೆದು ಬಿಟ್ಬಿಡ್ತಾರೆ ಸರ್. ಇಷ್ಟು ತೆಗೆದ್ಬಿಟ್ಟಾಗ ಬೇರೆ ಇಲ್ಲೇ ಇರುತ್ತೆ ಸರ್, ಅದು ಮತ್ತೆ ಫಿಸ್ಟುಲಾ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಗಾಬರಿಗೆ ಅಲ್ಲಿ ಬಿಡ್ತಾರೆ ಡಾಕ್ಟರ್ಗಳು ಅಂತ ಹೇಳಿದ್ರೆ, ಆ ಗುದದ್ವಾರದ ಮೋಷನ್ ಪಾಸ್ ಮಾಡೋ ಜಾಗ ಇದೆಯಲ್ಲ, ಆ ಗುದದ್ವಾರದಲ್ಲಿ ಮಾಂಸಖಂಡ ಇರುತ್ತೆ ಸರ್. ಮಾಂಸಖಂಡ ಹೇಳಿದ್ನಲ್ಲ,
ಇದು ಎಕ್ಸ್ಟರ್ನಲ್, ಇದು ಇಂಟರ್ನಲ್, ಇದು ಇಂಟರ್ನಲ್, ಇದು ಎಕ್ಸ್ಟರ್ನಲ್. ಓಕೆ ಓಕೆ. ಈ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಆ ಫಿಸ್ಟುಲಾ ಟ್ರ್ಯಾಕ್ ಇದೆಯಲ್ಲ ಸರ್, ಆ ಟ್ರ್ಯಾಕ್ ನೋಡಿ ಈ ರೀತಿ ಕ್ರಾಸ್ ಆಗಿರುತ್ತೆ, ಈ ರೀತಿ ಕ್ರಾಸ್ ಆಗುತ್ತೆ ಟ್ರ್ಯಾಕ್. ಓಕೆ, ಈ ರೀತಿ ಕ್ರಾಸ್ ಆಗುತ್ತೆ. ಸರಿ. ಕ್ರಾಸ್ ಆದಾಗ ಇದನ್ನ ರೆಡಿ ಮಾಡ್ಬೇಕಲ್ವಾ, ಇಲ್ಲಿ ಮಾಂಸಖಂಡ ಇರುತ್ತೆ, ಅದಕ್ಕೆ ಡ್ಯಾಮೇಜ್ ಆಗಿ ಇಲ್ಲಿ ಮೋಷನ್ ಕಂಟ್ರೋಲ್ ತಪ್ಪಾಗುತ್ತೆ ಅಂತ ಏನ್ ಮಾಡ್ತಾರೆ, ಬರೀ ಇಲ್ಲಿ ತನಕ ಮಾಡಿ ಬಿಟ್ಬಿಡ್ತಾರೆ. ಓಕೆ, ರೂಟ್ ಇಲ್ಲೇ ಇರುತ್ತೆ, ಮತ್ತೆ ಬರುತ್ತೆ. ಅಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ ಇದನ್ನ ಆ ಮಾಂಸಖಂಡ ಡ್ಯಾಮೇಜ್ ಮಾಡದೇನೆ ಟ್ರೀಟ್ ಮಾಡೋಕೆ. ಕರೆಕ್ಟ್ ಆಗಿ ಹೇಳಿದ್ರಿ. ಫಿಸ್ಟುಲಾ ಇದೆಯಲ್ಲ, ಅದಕ್ಕೆ ಟ್ರೀಟ್ ಮಾಡಕ್ಕೆ ಬಹಳ ಎಕ್ಸ್ಪೀರಿಯನ್ಸ್ ಇರಬೇಕು, ಬಹಳ ಫಿಸ್ಟುಲಾಗಳು ನೋಡ್ಬೇಕು, ಗೊತ್ತಾಯ್ತಲ್ವಾ? ಬಹಳ ಫಿಸ್ಟುಲಾ ಮಾಡ್ಬೇಕು, ದಿನಾ ಮಾಡ್ತಾರೆ ಎಕ್ಸಲೆಂಟ್ ಆಗ್ತೀವಿ. ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಹಾರ್ಟ್ ಆಪರೇಷನ್, ಕ್ಯಾನ್ಸರ್ ಆಪರೇಷನ್ ಮಾಡ್ಬೋದಂತೆ, ಆದ್ರೆ ಫಿಸ್ಟುಲಾ ಆಪರೇಷನ್ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಸರ್, ಏನಾದ್ರು ಸ್ವಲ್ಪ ನೀವು ತಪ್ಪಿದ್ರು ಮುಗೀತು. ಎರಡನೇದು, ಈ ಸರ್ಜನ್ಗಳು ರೆಪ್ಯುಟೇಷನ್ ಹಾಳಾಗಿರೋದು ಈ ಫಿಸ್ಟುಲಾ ಆಪರೇಷನ್ ಇಂದ. ಅದ್ ಮಾಡ್ತಾರೆ ಮತ್ತೆ ಬರುತ್ತೆ, ಬಂದ ತಕ್ಷಣ ಊರಿಗೆಲ್ಲ ಹೇಳ್ತಾನೆ ಹೋಗಿದ್ದ ಅಲ್ಲಿಗೆ ಹಾಳು ಮಾಡ್ಬಿಟ್ಟ ನನ್ನ ಅಂತ. ಹೋಯ್ತಾ ರೆಪ್ಯುಟೇಷನ್. ಇನ್ನೊಬ್ರ ಹೋಗ್ತಾರೆ, ಅವನು ಮಾಡ್ತಾನೆ, ಅವರು ಹಿಂಗೆ ಆಗತ್ತೆ, ಅವ್ನ ರೆಪ್ಯುಟೇಷನ್ ಹೋಯ್ತು. ಸೊ ಫಿಸ್ಟುಲಾ ಮತ್ತೆ ಬಂದಾಗ ಏನ್ ಮಾಡ್ತಾರೆ, ಎಲ್ಲ ಊರೆಲ್ಲ ಹೇಳ್ಕೊಂಡ್ಬರ್ತಾರೆ, ಅದು ಅವಾಗ ಹೇಳ್ತಾರೆ ನಾನು ಹೋಗಿದ್ದೆ ಮಾಡಿಸ್ಕೊಂಬಿಟ್ಟು ಹಿಂಗೆ ಆಗೋಯ್ತು ಅಂತ. ಆದ್ರೆ ಎಕ್ಸ್ಪೀರಿಯನ್ಸ್ ಸರ್ಜನ್ ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಅದು ಬರಲ್ಲ. ಹೌದೌದು, 100% ಕರೆಕ್ಟಾಗಿ ಮಾಡಿದ್ರೆ ಬರಲ್ಲ. ಎಷ್ಟೋ ಜನ ಮುಟ್ಟಲ್ಲ, ಅಪ್ಪ ನಾನ್ ಮಾಡಲ್ಲಪ್ಪ ರೆಪ್ಯುಟೇಷನ್ ಹೋಗುತ್ತೆ, ಯಾರು ಮುಟ್ಟಿದಾರೆ ನಾನ್ ಮಾಡಿದೀನಿ, ನೀವು ಮಾಡಿದ್ದೀರಾ. ಯಾಕೆ ಹೇಳ್ತಾರೆ ಇಂಗ್ಲಿಷಲ್ಲಿ, ಆಲ್ವೇಸ್ ಚೂಸ್ ದ ರೋಡ್ ವಿಚ್ ಇಸ್ ಲೆಸ್ ಟ್ರಾವೆಲ್ಡ್ ಅಂತ. ಯಾರು ಹೋಗ್ದಾರ ದಾರಿಯಲ್ಲಿ ನೀನು ನೋಡಿದ್ರೆ ನಿನಗೆ ಸಕ್ಸಸ್ ಜಾಸ್ತಿ ಅಂತ ಬರುತ್ತೆ. ಹಾಗೆ ಐ ಹ್ಯಾವ್ ಟ್ರಾವೆಲ್ಡ್ ದ ರೋಡ್ ವಿಚ್ ಇಸ್ ಲೆಸ್ ಟ್ರಾವೆಲ್ಡ್. ಇಲ್ಲಿವರೆಗೆ ಎಷ್ಟು ಫಿಸ್ಟುಲಾಸ್ ಹೇಳ್ತೀನಿ, ಇದುವರೆಗೂ ನಾನು 7,000 ಫಿಸ್ಟುಲಾಸ್ ಪ್ಲಸ್ ಮಾಡಿದ್ದೀನಿ. 7,000 ಡೇಟಾ ಇದೆ ಸರ್. ನನ್ನ ಪ್ರಕಾರ ಈ ರೀಸೆಂಟ್ ಟೈಮ್ಸಲ್ಲಿ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಫಿಸ್ಟುಲಾ ಆಪರೇಷನ್ ಮಾಡಿರೋದು ನಾನೇ. ಕಂಗ್ರ್ಯಾಚುಲೇಷನ್ ಸರ್. ಸೊ ಎಸ್, ಥ್ಯಾಂಕ್ ಯು. ಎಸ್ ಇದು ನಾನೊಬ್ಬನೇ ಮಾಡಿಲ್ಲ, ನನ್ನ ಜೊತೆ ಒಳ್ಳೆ ಹುಡುಗರು ಇದ್ದಾರೆ, ಒಳ್ಳೆ ಟೀಮ್ ಇದೆ ನಮ್ಮ ಹುಡುಗರು, ಒಳ್ಳೆ ಅಸಿಸ್ಟೆಂಟ್ಸ್ ಇದ್ದಾರೆ. ಈ ಅಸಿಸ್ಟೆಂಟ್ಸ್ ಯಾರು ಗೊತ್ತಾ, ನಾನು ಹೇಳಬೇಕಿಲ್ಲಿ. ಈ ಅಸಿಸ್ಟೆಂಟ್ಸು ಮಂಡ್ಯ ಜಿಲ್ಲೆಯ ಬಡ ಕುಟುಂಬದಿಂದ ಬಂದ ಮಕ್ಕಳು, ಬಡ ಕುಟುಂಬದಿಂದ ಬಂದ ಹುಡುಗರು, ಬಡ ಕುಟುಂಬದಿಂದ ಬಂದ ಹೆಣ್ಣು ಮಕ್ಕಳು. ಇವ್ರು ನನ್ನ ಅಸಿಸ್ಟೆಂಟ್ಸು, ಶ್ರೀಮಂತರಲ್ಲ, ಆಯ್ತಾ? ಇವರೆಲ್ಲ ಬಡವ್ರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿ ನಮ್ಮ ನರ್ಸಿಂಗ್ ಶಾಲೆಯಲ್ಲಿ ಓದಿ ಅಲ್ಲೇ ಕ್ವಾಲಿಫೈ ಆಗಿ ನನ್ನ ಜೊತೆಗಿದ್ದಾರೆ. ನೀವು ನಂಬಲ್ಲ ಸರ್, ನಮ್ಮ ಹೋಟೆಲ್ ಕೆಲವು ಹುಡುಗರಿದ್ದಾರೆ, ಸರ್ಜನ್ಗಿದು ಚೆನ್ನಾಗಿ ಅವರೇ ತೋರಿಸ್ತಾರೆ ಹಿಂಗೆ ಮಾಡಿ ಅಂತ. ಹೌದಾ? ಆ ಲೆವೆಲ್ ಎಕ್ಸ್ಪರ್ಟ್ ಇದ್ದಾರೆ. ಸೂಪರ್. ದಿನ ಅದೇ ಕೆಲಸ ಅವರು ಬೆಳಗ್ಗೆ ನಿಮ್ಮ ಟೀಮ್ ಅವರೇ, ನಮ್ಮ ಟೀಮ್. ಸೊ ಈ ಸಕ್ಸಸ್ ನಾನು ಒಬ್ಬನಲ್ಲ, ನಮ್ಮ ಇಡೀ ಟೀಮ್ಗೆ, ನನ್ನ ಎಂಟೈರ್ ಸ್ಮೈಲ್ಸ್ ಟೀಮ್ಗೆ ಸಲ್ಬೇಕಾಗುತ್ತೆ. ಸೂಪರ್ ಸರ್, ಹಾಗೆ. ಸೊ ದಿಸ್ ಇಸ್ ವಾಟ್ ಇಸ್ ಅಬೌಟ್. ನೀವು ಫಿಶರ್ ಇಂದ ಫಿಶರ್ ಹೊರದ್ವಿ, ಈ ಫಿಶರ್ ಬಗ್ಗೆ ಮಾತಾಡಿ. ಬೇರೆ ಏನಿದೆ ಫಿಶರ್ ಅಲ್ಲಿ? ಓಕೆ, ಸೊ ಫಿಶರ್ ಅಂತ ಬಂದಾಗ ಟ್ರೀಟ್ಮೆಂಟ್ ಅದು ಹೀಲ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ? ಹಂಗೆ ಫಿಶರ್ ಫೋಟೋಸ್ ಸರ್, ಗುದದ್ವಾರದಲ್ಲಿ ಏನೇ ಕೆಲಸ ಮಾಡಿದ್ರು ಕಂಪ್ಲೀಟ್ ಹೀಲ್ ಆಗಕ್ಕೆ 6 ವಾರ ಬೇಕು. ಆದ್ರೆ ನೆಕ್ಸ್ಟ್ ಡೇ ಇಂದನೇ ಅವರು ವಾಕಿಂಗು, ಎಕ್ಸಸೈಸು, ಜಿಮ್ಮು, ಯೋಗ, ಡ್ರೈವಿಂಗು ಎಲ್ಲ ಮಾಡಬಹುದು. ಕೆಲವರು ತುಂಬಾ ಸೂಕ್ಷ್ಮ ಇರ್ತಾರೆ. 100ಕ್ಕೆ ನನ್ನ ಹತ್ರ ಬಂದಿರೋರು 90 ಜನ ನೆಕ್ಸ್ಟ್ ಡೇ ಬ್ಯಾಕ್ ಟು ಜಿಮ್, ಎಕ್ಸಸೈಸ್, ಯೋಗ. ಇನ್ನು 5% ಜನ ಒಂದು 3 ದಿನ, ಇನ್ನು 3% ಒಂದು ವಾರ, ಇನ್ನು 2% ಜನ ನನ್ನ ಬ್ರೈನ್ ಕೈ ಹಾಕಿರ್ತಾರೆ. ಯಾಕೆ ಬೇಡ ಸರ್, ನೋವು ಸರ್, ಏನ್ ಸರ್ ಹಿಂಗ ಆಗ್ತಾ ಇದೆ, ಅರ್ಥ ಆಯ್ತಲ್ವಾ? ಸೊ ಈ ಭಾಗದಲ್ಲಿ ಜಾಸ್ತಿ ನರ್ವ್ಸ್ ಇರುತ್ತೆ ಸರ್. ಮನುಷ್ಯನ ದೇಹದ ಎಲ್ಲಾ ಭಾಗ ಕಂಪೇರ್ ಮಾಡಿದ್ರೆ ಈ ಗುದದ ಭಾಗದಲ್ಲಿ ನರ್ವ್ಸ್ ಜಾಸ್ತಿ, ಸ್ಮಾಲ್ ನರ್ವ್ಸ್. ಅಂಡ್ ನರ್ವ್ಸ್ ಇಂದ ಆಕ್ಚುಲಿ ನೋವಾಗೋದು. ನಾವು ಪಿಂಚ್ ಮಾಡಿದ್ರೆ ನರ್ವ್ಸ್ ಇಂದಾನೆ ನೋವಾಗೋದು, ಹಂಗೆ ಅಲ್ಲಿ ಆದ್ರೆ ಅದು ನರ್ವ್ಸ್ ಇಂದಾನೆ ನೋವಾಗೋದು. ಪೇನ್ ಇದೆಯಲ್ಲ, ಯಾರ ಕೈಲೂ ತೊಳ್ಕೊಳಕ್ಕಾಗಲ್ಲ ಸರ್ ಈ ಪೇನು, ಅಂತ ದೊಡ್ಡ ಪೇನು. ಈ ಪೇನಿಂದ ಪ್ರಪಂಚದ ಇತಿಹಾಸದಲ್ಲೇ ಬದಲಾಗಿದೆ. ನೆಪೋಲಿಯನ್ಗೆ ಬ್ಯಾಟಲ್ ಆಫ್ ವಾಟರ್ಲೂನಲ್ಲಿ 1506 ಅಲ್ಲಿ ಪೈಲ್ಸ್ ಆಗ್ಬಿಡುತ್ತೆ, ಗ್ರೇಡ್ 4. ಸಿಕ್ಕಾಬಡೆ ಪೇನ್ ಆಗ್ಬಿಡುತ್ತೆ. ಸಿಕ್ಕಾಬಡೆ ಪೇನ್ ಆಗವನು ಆ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಬಂದು ಟೆಂಟಲ್ಲಿ ಮನಿಕೊಳ್ತಾನೆ, ಅವನಿಗೆ ಯುದ್ಧ ಸೋಲ್ತಾನೆ. ಅರ್ಥ ಆಯ್ತಲ್ವಾ? ಇಂಡಿಯಾದಲ್ಲಿ ಒಬ್ಬ ದೊಡ್ಡ ರಾಜಕಾರಣಿ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದಾಗ ಅವ್ರಿಗೆ ಈ ತರ ಪೈಲ್ಸ್ ಆಗ್ಬಿಡುತ್ತೆ, ಆಯ್ತಾ? ಅವ್ರಿಗೆ ಹಾರ್ಟ್ ಪ್ರಾಬ್ಲಮು ಆಗುತ್ತೆ. ಜಡ್ಜ್ ಮುಂದೆ ಹೋದಾಗ ಹಾರ್ಟ್ ಪ್ರಾಬ್ಲಮ್ಗೆ ನನಗೆ ಪ್ಯಾರಾಲ್ ಕೊಡಿ ಅಂತ ಹೇಳ್ತಾರಲ್ಲ, ಅವರು
ಕೊಡಲ್ಲ ಆಕ್ಚುಲಿ. ಪೈಲ್ಸ್ ಅಂತ ಹೋದಾಗ ಜಡ್ಜು ಹೇಳ್ತಾರೆ ಕೊಡ್ರಪ್ಪ ಅವ್ರಿಗೆ ಪ್ಯಾರಲ್ ಅಲ್ವಾ? ಇದನ್ನ ಸತ್ಯವಾದ ಘಟನೆ ಇದು. ಪೈಲ್ಸ್ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಪೈಲ್ಸ್ಗೆ ಪೆರಲ್ ಕೊಡ್ತಾರೆ, ಹಾರ್ಟ್ ಕೊಡಲ್ಲ ಅಂತ. ಸೊ ಅಂತ ದೊಡ್ಡ ನೋವಿರ್ತದೆ. ಸರ್, ಇಲ್ಲೊಂದು ಕ್ವಶನ್ ಇದೆ ಸರ್. ನಿಮ್ಮ ಒಂದು ಈ ಪೇಷಂಟ್ ಒಂದು ಡೇಟಾಬೇಸ್ ಅಂತ ನೋಡಿದ್ರೆ ಯಾವ ವರ್ಕ್ ನ ಮಾಡುವಂತವ್ರಿಗೆ ಪೈಲ್ಸ್ ಜಾಸ್ತಿ, ಪೈಲ್ಸ್ ಪಿಸ್ತೂಲ್ ಯಾವುದೇ ಇರಬಹುದು ಸರ್? ಈಗ ಸ್ಮೋಕ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಈ ಪೈಲ್ಸು ಫಿಸ್ಚುಲಾ ಇದೆಯಲ್ಲ, ನೀವು ಸ್ಮೋಕನ್ನು ಮಾಡಿ ಸ್ಮೋಕನ್ನು ಮಾಡ್ದೇನೇ ಇರಿ, ಎಲ್ಲ ವರ್ಗದ ಜನಕ್ಕೂ ಶ್ರೀಮಂತರಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕನವರೆಗೂ ಈ ಪೈಲ್ಸು ಫಿಸ್ಚುಲಾ ಬರುತ್ತೆ ಸರ್. ಯಾವ ವರ್ಗನೂ ಬಿಟ್ಟಿಲ್ಲ, ಇದು ಬಿಡೋದಿಲ್ಲ. ನಾನು ಯಾಕೆ ಕೇಳಿದೆ ಅಂತಂದ್ರೆ, ತುಂಬಾ ಜನ ಒಂದ್ ಮಿತ್ ಇರ್ಬೋದು, ಹೌದು, ಕುತ್ತು ಕೆಲಸ ಮಾಡೋರಿಗೆ ಪೈಲ್ಸ್ ಜಾಸ್ತಿ. ಮಿತ್ತಲ್ಲ, ಕುತ್ತು ಕೆಲಸ ಮಾಡೋರು ಪೈಲ್ಸ್ ಬಂದೇ ಬರುತ್ತೆ ಸರ್. ಈ IT ಪ್ರೊಫೆಷನಲ್ಸ್ 14 ಗಂಟೆ ಕುತ್ಕೊಂಡು ಮಾಡ್ತಾರೆ, ಕರೆಕ್ಟ್, ಅವ್ರಿಗೆ ಪೈಲ್ಸ್ ಬರುತ್ತೆ. ಇತ್ತೀಚೆಗೆ ನಾನು ಈ ವಿಜಯನಗರದಿಂದ ಕೆಲವು ಹುಡುಗರು ಬರ್ತಾರೆ ಸರ್, ನನಗೆ ಫಿಶರ್ ಆಗ್ಬಿಟ್ಟಿದೆ, ಪೈಲ್ಸ್ ಆಗ್ಬಿಟ್ಟಿದೆ, ಏನ್ ಮಾಡ್ತಿದ್ದೀಯಪ್ಪ? ಓದ್ತಾ ಇದ್ದೀನಿ ಸರ್. ಏನಕ್ಕೆ ಓದ್ತಾ ಇದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದ ಮಕ್ಕಳು ಪಾಪ ಸರ್, ನೀರು ಇರಲ್ಲ, ಮನೇಲಿ ಇರಲ್ಲ, ಹಾಸ್ಟೆಲ್ ಇಡ್ತಾರೆ, ಕೂತು ಪೈಲ್ಸ್ ಆಗುತ್ತೆ. ಲೈಫ್ ಸ್ಟೈಲ್ ಬೇರೆ ಚೆನ್ನಾಗಿ. ಎಸ್, ತುಂಬಾ ಹೊತ್ತು ಕೂತು ಕೆಲಸ ಮಾಡಿದಾಗ ಆ ಒಂದು ಪ್ರೆಷರ್ಗೆ, ಆ ಒಂದು ಗ್ರಾವಿಟಿಗೆ ಪೈಲ್ಸು ಮತ್ತೆ ಫಿಶರ್ ಬರೋ ಚಾನ್ಸಸ್ ಇದೆ. ಆಯ್ತಾ? IT ಪ್ರೊಫೆಷನಲ್ಸ್ ಆಗ್ಬೋದು, ಟೈಲರ್ಗಳು ಆಗ್ಬೋದು, ಡ್ರೈವರ್ ಆಗ್ಬೋದು, ಬ್ಯೂರೋಕ್ರಾಟ್ಸ್, ಆಫೀಸರ್ಸ್ ಕೂತು ಕೆಲಸ ಮಾಡ್ತಾರಲ್ಲ, ಫೈಲ್ ನೋಡ್ತಾ ಇರ್ತಾರಲ್ಲ. ಸೊ ಆ ಫೈಲ್ ನೋಡೋರಿಗೆ ತುಂಬಾ ಹೊತ್ತು ಕೂತು ಫೈಲ್ ಕ್ಲಿಯರ್ ಮಾಡದೆ ಹೋದ್ರೆ ಬೇಗ ಪೈಲ್ಸ್ ಆಗುತ್ತೆ. ಆಯ್ತಾ? ಸೊ ಯಾವ ವರ್ಗದವರು ತುಂಬಾ ಹೊತ್ತು ಕೂತು ಕೆಲಸ ಮಾಡ್ತಾರೋ ಆ ವರ್ಗದವ್ರಿಗೆ ಬರುತ್ತೆ. ಓಕೆ, ದೇ ಶುಡ್ ಟೇಕ್ ಕೇರ್. ಎಸ್, ಟೇಕ್ ಬ್ರೇಕ್ ಎವ್ರಿ 1 hour. ಒನ್ ಬ್ರೇಕ್ 1 hour ನಿಂತ್ಕೊಳ್ಳಿ, ಒಂದು 60 ಸೆಕೆಂಡ್ ಹಿಂಗೆ ಓಡಾಡ್ಕೊಂಡ್ ಬಂದು ಕೂತ್ಕೊಳ್ಳಿ. ಯಾರು ಬೇಡ ಅಂತಾರೆ? ಇಲ್ಲೇ ಕೂತಿರ್ತಾರೆ. ಈಗ ನೋಡಿದಿರಿ ಎಷ್ಟೋ ಜನ ಬರ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತ. ಸರ್, ನಮ್ಮ ಯಜಮಾನ್ರು ಸರ್ ವರ್ಕ್ ಫ್ರಮ್ ಹೋಮ್ ಕೂತ್ಕೊಂಡ್ಬಿಡ್ತಾರೆ, ಬೆಳಗ್ಗೆ ಸಂಜೆವರೆಗೆ ಎದ್ದೇಳಲ್ಲ ಮೇಲಕ್ಕೆ, ನೋಡಿ ಪೈಲ್ಸ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ವಾ? ಸೊ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದಾಗ ಹೋಮಲ್ಲೇ ಎಷ್ಟೋ ಸಿಗುತ್ತೆ, ನೀರು, ಹಣ್ಣು, ತರಕಾರಿ, ಅದನ್ನ ತಗೊಳ್ಳಿ ವರ್ಕ್ ಫ್ರಮ್ ಹೋಮ್ ಮಾಡೋರೆಲ್ಲ. ಎಸ್, ಯಾರ್ಯಾರು ಕೂತು ಕೆಲಸ ಮಾಡ್ತೀರಾ ಅವ್ರಿಗೋಸ್ಕರ ನಾನು ಈಗ ಕೇಳಿದ ಕ್ವಶನ್. ಹೌದೌದು, ದಯವಿಟ್ಟು ಇದನ್ನ ನಿಮ್ಮ ತಲೆಯಲ್ಲಿ ಹಾಕೊಳ್ಳಿ. ನೀವು ಕೂಡ ಒಂದ್ ಸ್ವಲ್ಪ ವಾಕ್ ಮಾಡಿ, ವಾಕ್ ಅಂಡ್ ಟಾಕ್ ಅಂತ ಹೇಳ್ತಾರಲ್ವಾ, ವಾಕ್ ಮಾಡೋದು ಒಳ್ಳೇದು. ಅದಕ್ಕೆ ನಾ ಯಾರು ನಿಂತಿರೋದು ಈಗ, ನಮ್ಗೆ ಪೈಲ್ಸ್ ಬರಬಾರ್ದು ಅಂತ. ಅರ್ಥ ಆಯ್ತಲ್ವಾ? ಒಳ್ಳೆ ಕೆಲಸ. ಇನ್ನೊಂದು ಹೇಳ್ತೀನಿ ಹೇಳಿ ಬಿಫೋರ್ ಯು ಗೋ ಟು ದ ನೆಕ್ಸ್ಟ್ ಕ್ವಶನ್. ಫಿಶರು ನಾನು ಹೇಳಿದ್ದು ಟೈಟ್ ಆದಾಗ, ಲೈಫ್ ಸ್ಟೈಲ್ ಆದಾಗ, ಮೋಷನ್ ಗಟ್ಟಿ ಆದಾಗ, ಡಿಹೈಡ್ರೇಷನ್ ಆದಾಗ, ಆಲ್ಕೋಹಾಲು, ಸ್ಮೋಕಿಂಗು, ಇದರಿಂದ ಎಲ್ಲ ಫಿಶರ್ ಆಗುತ್ತೆ ಅಂತ. ಫಿಶರ್ ಆಗೋದು ಬೇರೆ ಕಾರಣನೂ ಇರುತ್ತೆ. ಇದು ಮೋಷನ್ ಪಾಸ್ ಮಾಡೋ ಜಾಗ, ಆಯ್ತಾ? ಇದು ಇಲ್ಲೊಂದು ಕ್ರ್ಯಾಕ್ ಆಗುತ್ತೆ, ಇಲ್ಲೊಂದು ಕ್ರ್ಯಾಕ್ ಆಗುತ್ತೆ. ಕಾಮನ್ ಆಗಿ ಕ್ರ್ಯಾಕ್ ಆಗೋದು ಈ ಜಾಗ ಮತ್ತೆ ಈ ಜಾಗ, ಫಿಶರ್. ಈ ಜಾಗ ಮತ್ತೆ ಈ ಜಾಗ, ಈ ಜಾಗ ಮತ್ತೆ ಈ ಜಾಗ ಬಿಟ್ಟು ಬೇರೆ ಕಡೆ ಕ್ರ್ಯಾಕ್ ಆದರೆ, ಈ ಜಾಗ ಮತ್ತು ಈ ಜಾಗ ಬಿಟ್ಟು ಬೇರೆ ಕಡೆ ಕ್ರ್ಯಾಕ್ ಆದರೆ, ನೋಡಿ ಇಲ್ಲಿ ಕ್ರ್ಯಾಕ್ ಆದರೆ, ಇಲ್ಲಿ ಕ್ರ್ಯಾಕ್ ಆದರೆ, ಇಲ್ಲಿ ಕ್ರ್ಯಾಕ್ ಆದರೆ, ಇಲ್ಲಿ ಕ್ರ್ಯಾಕ್ ಆದರೆ, ಬೇರೆ ಕಡೆ ಕ್ರ್ಯಾಕ್ ಆದರೆ ಅದು ಲೈಫ್ ಸ್ಟೈಲಿಂದ ಬರೋ ಕ್ರ್ಯಾಕ್ ಅಲ್ಲ, ಬೇರೆ ಕಾಯಿಲೆ ಇರಬಹುದು. ಬೇರೆ ಕಾಯಿಲೆಗಳಿಂದ ಬೇರೆ ಕಾಯಿಲೆ ಇರಬಹುದು ಈ ಬರೋದು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ರೀತಿ ಲೈಫ್ ಸ್ಟೈಲ್ ಫಿಶರ್ ಬರೋದು ತುಂಬಾ ಟೈಟ್ ಆಗಿರುತ್ತೆ ಎನಲ್ ಕೆನಾಲು. ಬಟ್ ಇಲ್ಲಿ ಬರೋದು ಎನಲ್ ಕೆನಾಲು ಗುದದ್ವಾರದ ಟೈಟ್ ಆಗಿ ಇರಲ್ಲ. ಅರ್ಥ ಆಯ್ತಲ್ವಾ? ನಾರ್ಮಲ್ ಆಗಿದ್ರು ಫಿಶರ್ ಬಂದಿರುತ್ತೆ. ಎಂಥ ಕಾಯಿಲೆಗಳು ಫಿಶರ್ ಬರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಬಂದು ದೊಡ್ಡ ಜಠರ ಸರ್, ಇದು ಕರಳಿದು, ಇದು ದೊಡ್ಡ ಕರಳಿದು. ಅರ್ಥ ಆಯ್ತಲ್ವಾ? ಇಲ್ಲಿ ಹೊಟ್ಟೆ ಇರುತ್ತೆ, ಹೊಟ್ಟೆ ಹಿಂಗ್ ಬಂದು ಸಣ್ಣ ಕಳಗ್ ಜಾಯ್ನ್ ಆಗುತ್ತೆ, ಹಿಂಗ್ ಸಣ್ಣ ಕಳಗ್ ಜಾಯ್ನ್ ಆಗುತ್ತೆ. ಫಿಶರ್ಸ್ ಇಲ್ಲಾಗಿರುತ್ತೆ. ಕರೆಕ್ಟಾ? ಈ ದೊಡ್ಡ ಕರಳು ಮತ್ತೆ ಸಣ್ಣ ಕರಳಲ್ಲಿ ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಇರುತ್ತೆ. ಅಂದ್ರೆ ಕರಳೆಲ್ಲ ಉಣ್ಣಾಗೋದು, IBD, ಕರಳೆಲ್ಲ ಉಣ್ಣಾಗೋದು. ಈ ಉಣ್ಣಾದಾಗ ಕರಳಲ್ಲಿ ಅದು ನಮಗೆ ನೋಡಿ ಈ ತರ ಇದು ಉಣ್ಣಾದಾಗ ಈ ಕರಳೆಲ್ಲ ಪೂರ್ತಿ ಫಿಶರ್ ಆಗಿ ಕಾಣ್ತಾ ಇರುತ್ತೆ. ಉಣ್ಣು ಯಾಕಾಗತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಆಯ್ತಾ? ಯಾಕೆ ಆಗಬಹುದು ಅಂದ್ರೆ ಜೆನೆಟಿಕ್ಸ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಈಟಿಂಗ್ ಹ್ಯಾಬಿಟ್ಸ್, ಇದೆಲ್ಲ ಜಾಸ್ತಿ ಆಗುತ್ತೆ. ಈ IBD ಇಂದ ಜಾಸ್ತಿ ಆಗೋದು, IBD ಆಗುತ್ತೆ. ಅಮೆರಿಕಾದಲ್ಲಿ ಮೊದಲು ಬಹಳಷ್ಟು IBD ಕೇಸ್ಗಳಿತ್ತು. ಸಿಕ್ದವ್ರಿಗೆಲ್ಲ IBD, ಬಿಕಾಸ್ ಅವ್ರು ತಿನ್ನೋದು ಫ್ರೋಝನ್ ಫುಡ್ಡು, ಪ್ಯಾಕ್ಡ್ ಫುಡ್ಡು, ಸ್ಟೋರೇಜ್ ಫುಡ್ಡು, ತುಂಬ ನಾನ್ ವೆಜ್ಜು, ಫೈಬರ್ ಇರಲ್ಲ. ಸೊ ಈ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ
ಆ ಥರ ಆಗಿ ಅಮೆರಿಕಾದಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಜಾಸ್ತಿ. ಹಿಂದೆ ಅಮೆರಿಕಾದಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಜಾಸ್ತಿ ಇತ್ತಲ್ಲ, ಇಂಡಿಯಾದಲ್ಲಿ ಇವಾಗ ಆ ಥರ ಆಗ್ತಾ ಇದೆ. ಈಗ ಅಲ್ಲಿ ಅವರು ಬದಲಾವಣೆ ಮಾಡ್ಕೋತಾ ಇದ್ದಾರೆ, ಅಲ್ಲೂ ಜಾಸ್ತಿ ಇದೆ, ಈಗ್ಲೂ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಈಗ. ಆ ಲೈಫ್ ಸ್ಟೈಲ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದನ್ನ ನಾವು ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರಿತೀವಿ. ಅಮೆರಿಕನ್ ಪಾಶ್ಚಿಮಾತ್ಯದ ಕಲ್ಚರ್ ಎಲ್ಲ ನಾವು ಕಲಿತಾ ಇದೀವಿ. ಪಾಶ್ಚಿಮಾತ್ಯ ಕಲ್ಚರು ಬರೀ ಸಿನಿಮಾಗೆ ಹಾಕೋತಾರೆ ಅನ್ಕೊಂಡಿದ್ದೆ. ಹಾಲಿವುಡ್ ಸ್ಟೈಲಲ್ಲಿ ಬಾಲಿವುಡ್ ಮಾಡ್ತಾರೆ, ಟಾಲಿವುಡ್ ಮಾಡ್ತಾರೆ, ಸ್ಯಾಂಡಲ್ವುಡ್ ಮಾಡ್ತಾರೆ ಅಂತ. ಬರೀ ಅದರಲ್ಲ, ಎಲ್ಲದರಲ್ಲೂ ಈಗ ಏನಾಗ್ತದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಅದರಿಂದ ನಮ್ಮ ಕಾಯಿಲೆಗಳು ಚೇಂಜ್ ಆಗ್ತಾ ಇದೆ. ಸೊ ಈ ಥರ IBD ಇದ್ದಾಗ ನಮಗೆ ಫಿಷರ್ಸ್ ಇರುತ್ತೆ. ಸೊ ಫಿಷರ್ಸ್ ಇದ್ದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಕತೆ ಹೇಳ್ತೀನಿ. ಒಬ್ಬ ಅಡ್ವೊಕೇಟ್ ಬರ್ತಾರೆ, ಅವ್ರಿಗೆ ಫಿಷರ್ ಆಗಿರುತ್ತೆ ಈ ಥರ ಮಲ್ಟಿಪಲ್ಲು. ನಾನು ಹೇಳಿದೆ, ಏನಿಲ್ಲಪ್ಪ ಸಣ್ಣದು ಮಾಡಿಕೊಡ್ತೀನಿ, ಸಂಜೆ ಮನೆ ಕಳಿಸ್ತೀನಿ, ನಾಳೆ ರೆಸ್ಟ್ ತೊಗೊಂಡು ನಾಡಿದ್ದು ಕೊಟ್ಗೋ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಅವ್ರಿಗೆ ಕೊಲೊನೋಸ್ಕೋಪಿ ಮಾಡ್ತೀನಿ. ಕೊಲೊನೋಸ್ಕೋಪಿ ಮಾಡಿದಾಗ ಅವರಿಗೆ ಕ್ರಾನ್ಸ್ ಡಿಸೀಸ್ ಅಂತ ಬರುತ್ತೆ, ಅಂದರೆ IBD ಇದೆ ಅವರಿಗೆ. IBD ಇದ್ದಾಗ ನಾವೇನು ಮಾಡ್ತೀವಿ, ಒಂದು CT ಸ್ಕ್ಯಾನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ, ಕರಳಲ್ಲಿ 4 ಲೇಯರ್ ಇರುತ್ತೆ, 1 2 3 4. ನಾವು ಸ್ಕೋಪ್ ಹಾಕಿದಾಗ ಬರೀ ಮೇಲ್ ಮಾತ್ರ ನೋಡ್ತೀವಿ ಅಷ್ಟೇ, 4 ನೋಡೋಕ್ಕಾಗಲ್ಲ. ಆಯ್ತಾ? 4 ಲೇಯರ್ ಇನ್ವಾಲ್ವ್ ಆಗಿದೆಯೋ ಇಲ್ವೋ ಅಂತೇಳಿ ಒಂದು CT ಸ್ಕ್ಯಾನ್ ಮಾಡ್ತೀವಿ. ಯಾಕೆಂದ್ರೆ ಡಯಾಗ್ನೋಸಿಸ್ ಬಹಳ ಮುಖ್ಯ. 4 ಲೇಯರ್ ಇನ್ವಾಲ್ವ್ ಆಗಿದ್ರೆ ಅದು ಕ್ರಾನ್ಸ್ ಡಿಸೀಸ್ ಅಂತ, 1 ಲೇಯರ್ ಆಗಿದ್ರೆ ಅದು ಅಲ್ಸರೇಟಿವ್ ಕೊಲೈಟಿಸ್ ಅಂತ. ಅದಕ್ಕೆ ಬೇರೆ ಟ್ರೀಟ್ಮೆಂಟು, ಇದಕ್ಕೆ ಬೇರೆ ಟ್ರೀಟ್ಮೆಂಟು. CT ಸ್ಕ್ಯಾನ್ ಮಾಡಕ್ಕೆ ಹೇಳಿದೆ. CT ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಾಗ ಅವರಿಗೆ ಇಲ್ಲಿ ಡಿಯೋಡಿನಮ್ ಅಂತ ಕರಿತೀವಲ್ಲ, ಹೊಟ್ಟೆಯಿಂದ ಕೆಳಗೆ ಆ ಭಾಗದಲ್ಲಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಇದೆ ಅಂತ ಬಂತು. NET ಇದೆ ಅಂತ ಬಂತು. ಆಗ ಮತ್ತೆ ನಾನು ಪೆಟ್ ಸ್ಕ್ಯಾನ್ ಮಾಡ್ತೀನಿ. ಪೆಟ್ ಸ್ಕ್ಯಾನ್ ಮಾಡಿದಾಗ ಕನ್ಫರ್ಮ್ ಆಯಿತು ಅದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ. ಸಣ್ಣ ಫಿಷರ್ಗೆ ಬಂದವ ಅಡ್ವೊಕೇಟ್ ಕ್ರಾನ್ಸ್ ಡಿಸೀಸ್ ಆಗಿ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿ ಫೈನಲ್ ಡಯಾಗ್ನೋಸ್ ಆಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ನಾನು ಅವ್ರು ಬರೀ ಕಾನ್ಸ್ಟಿಪೇಷನ್ ಬಂದಿದೆ ಅದನ್ನು ಟ್ರೀಟ್ಮೆಂಟ್ ಕಳಿಸಿ, ನೋ. ಫಿಷರ್ ಆಗಿದೆ ಟ್ರೀಟ್ಮೆಂಟ್ ಮಾಡಿ ಕಳಿಸಿ, ನೋ. ಫಿಶಲ್ ಆಗಿದೆ ಟ್ರೀಟ್ಮೆಂಟ್ ಕಳಿಸಿ, ನೋ. ನಾನು ಕಾಂಪ್ರಮೈಸಿವ್ ನೋಡ್ತೀನಿ ಪೇಷಂಟ್ಸ್ನ. ಕಾಂಪ್ರಹೆನ್ಸಿವ್ ಆಗಿ ನೋಡಿದಾಗ, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಕೊಟ್ಟಾಗ ಅವರಿಗೆ ನಾವು ಬೇರೆ ಬೇರೆ ಕಾಯಿಲೆಗಳನ್ನು ಪೇಷಂಟಲ್ಲಿ ಹುಡುಕಬಹುದು. ರೂಟ್ ಕಾಸ್ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿಂದ ಆಯ್ತಾ? ಇದು ಅಡ್ವೊಕೇಟ್ ಕತೆ. ನಾನು ಯಾಕೆ ಪೇಷಂಟ್ಗೆ ಟೈಮ್ ಕೊಡಬೇಕು ಅಂತ ಹೇಳಿದ್ರೆ, ಡೀಟೇಲ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ, ಒಬ್ರು ಹಿಂಗೆ ಬರ್ತಾರೆ ಸರ್, ಯಾರು ಪಾಡ್ಕ್ಯಾಸ್ಟರ್ ಬರ್ತಾರೆ, ಬಂದು 5-6 ಅವರ್ ಕೂತ್ಬಿಡ್ತಾರೆ. ಇಲ್ಲಿ ನಿಮ್ಗೆ ಏನಾಗಿದೆಪ್ಪ ಅಂತ ಕೇಳ್ತೀನಿ. ಒಳಗೆ ಬರ್ತಾರೆ. ಒಳಗೆ ಬಂದಾಗ ಡೀಟೇಲಾಗಿ ಮಾತಾಡ್ತೀನಿ ಅವ್ರ ಹತ್ರ. ನೀವು ಸಣ್ಣ ಆಗಿದ್ದೀರ ಅಂತ ಕೇಳ್ತೀನಿ. ಹೌದು ಅಂತ ಹೇಳ್ತಾರೆ ಅವರು. ನಾನು ಡಯಟಿಂಗ್ ಮಾಡ್ತಾ ಇದ್ದೀನಿ ಸರ್, ಎಕ್ಸಸೈಸ್ ಮಾಡ್ತಾ, ಅದಕ್ಕೆ ಸಣ್ಣ ಆಗಿದ್ದೀನಿ ಅಂತ. ವೈಫ್ ಕೇಳ್ತೀನಿ, ನೀವು ಇವ್ರು ವೀಕ್ ಆಗಿದ್ದಾರಾ ಅಂತ ಕೇಳ್ತೀನಿ. ವೈಫ್ನ ಕೇಳ್ತೀನಿ. ಕೇಳ್ತೀನಿ ಅಂದರೆ ವೈಫ್ಗೆ ಗೊತ್ತಾಗೋದು ಗಂಡ ವೀಕ್ ಆಗಿದ್ದಾರೋ, ಸಣ್ಣ ಆಗಿದ್ದಾರೋ, ದಪ್ಪ ಆಗಿದ್ದಾರೋ ಅಂತ. ಸೊ ವೈಫ್ ಕೇಳ್ತೀನಿ, ಹೌದು ಸರ್ ಸಣ್ಣ ಆಗಿದ್ದಾರೆ. ಫ್ರೆಂಡ್ಸಲ್ಲಿ ಹೇಳ್ತಾರೆ ವೀಕ್ ಆಗಿದ್ದಾರೆ ಅಂತ. ಹೌದು ಸರ್ ವೀಕ್ ಆಗಿದ್ದಾರೆ ಅಂತ. ಅವರಿಗೆ ಒಂದು ಸ್ಕ್ಯಾನ್ ಮಾಡಪ್ಪ ಅಂತ ಹೇಳ್ತೀನಿ ನಾನು. ಅವರು ನನ್ನ ಹತ್ರ ಬಂದಿದ್ದು ಕಾನ್ಸ್ಟಿಪೇಷನ್ಗೆ, ಮಲಬದ್ಧತೆಗೆ, ಬಿಕಾಸ್ ನಮ್ ಗ್ಯಾಸ್ಟ್ರೋಂಟಾಲಜಿಸ್ಟ್. ಸ್ಕ್ಯಾನ್ ಮಾಡ್ಸಪ್ಪ ಅಂತ ಹೇಳ್ತೀನಿ. ಸ್ಕ್ಯಾನ್ ಮಾಡಿದಾಗ ಅವರಿಗೆ ರೈಟ್ ಕಿಡ್ನಿ ಕ್ಯಾನ್ಸರ್ ಬಂದಿತ್ತು. ರೈಟ್ ಕಿಡ್ನಿ ಕ್ಯಾನ್ಸರ್. ಇದ್ರ ಸ್ಕ್ಯಾನು ಅದು ಹೇಗೆ ಗೊತ್ತಾಯ್ತು ನಿಮಗೆ ಕಿಡ್ನಿ ಕ್ಯಾನ್ಸರ್? ನಾನು ಹೇಳಿದೆ ನಿಮಗೆ, ನಾನು ಟೈಮ್ ಕೊಟ್ಟು ಪೇಷಂಟ್ಗೆ ನಿಧಾನಕ್ಕೆ ಡೀಟೇಲ್ ಆಗಿ ಅವ್ರನ್ನ ಅರ್ಥ ಮಾಡ್ಕೋತೀನಿ. ಅವ್ರು ಬಂದಿದ್ದು ಕಾನ್ಸ್ಟಿಪೇಷನ್ಗೆ ಟ್ರೀಟ್ಮೆಂಟ್ ತಗೋ ಹೋಗೋದು ನಾನು ಕಳಿಸಲ್ಲ, ಬೇರೆ ಎಲ್ಲ ನೋಡಿ ಇದನ್ನ ಪತ್ತೆ ಹಚ್ಚಿದೆ. ಅರ್ಥ ಆಯ್ತಾ? ಆಮೇಲೆ ದೇವ್ರದ ಅದು ಕಿಡ್ನಿ ಕ್ಯಾನ್ಸರ್ ಅಂತ ಬಂತು. ಟಕ್ ಅಂತ 3 ಡೇಸ್ಗೆ ಸರ್ಜರಿ ಹೋಗಾಯ್ತು. ಇನಿಷಿಯಲ್ ಸ್ಟೇಜಲ್ಲಿ ಇತ್ತು, ಖುಷಿಯಾಗಿ ಆರಾಮಾಗಿ ನಗ್ತಾ ಇದ್ದಾರೆ ಈಗ. ಆರಾಮಾಗಿದ್ದಾರೆ. ಫ್ಯಾಂಟಾಸ್ಟಿಕ್. ಆಯ್ತಾ? ಸೊ ಯಾಕೆ ಟೈಮ್ ಕೊಡಬೇಕು ಅಂತ ನಾನು ಒತ್ತು ಹೇಳ್ತೀನಿ. ಎರಡನೇದು, ಹೀಗೆ ಬರ್ತಾರೆ ಒಬ್ರು ಬಂದು ನನಗೆ ಗ್ಯಾಸ್ಟ್ರೈಟಿಸ್ ಅಂತ ಬರ್ತಾರೆ. ಗ್ಯಾಸ್ಟ್ರೈಟಿಸ್ ಅಂತ ಬಂದಾಗ ನಾನು ಜನರಲಿ ಡೀಟೇಲಾಗಿ ಹೋಗ್ತೀನಿ. ಗ್ಯಾಸ್ಟ್ರೈಟಿಸು ಸ್ಮೋಕ್ ಮಾಡ್ತೀರಾ? ಇಲ್ಲ. ಸ್ಟ್ರೆಸ್ ಇದೆಯಾ? ಇದೆ. ಮನೇಲಿ ಯಾರಿಗಾದ್ರೂ ಹಾರ್ಟ್ ತೊಂದರೆ ಆಗಿತ್ತಾ? ಇದೆ, ಆಗಿತ್ತು, ಅಮ್ಮನಿಗಾಗಿತ್ತು. ನನಗೆ ಬರೀ ಗ್ಯಾಸ್ಟ್ರೈಟಿಸ್ ಸರ್, ಒಂದು ಮಾತ್ರೆ ಬರ್ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಮಾತ್ರೆ ಬರ್ಕೊಂಡು ಇಲ್ಲಿವರೆಗೂ ಬರ್ಬೇಕಾ? ಮೆಡಿಕಲ್ ಸ್ಟೋರಲ್ಲೇ ಕೇಳ್ತಾರೆ, ಪ್ಯಾಂಟಿಕೋಡಿಂದ ತಗೊಳ್ತಾರೆ. ಸೊ ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಒಂದು ಹಾರ್ಟ್ ಎವ್ಯಾಲ್ಯೂಯೇಷನ್ ಮಾಡ್ಸೋಣ ನಿಮಗೆ ಅಂತ. ಅವರು ಸರ್ ನೆನ್ನೆ ಥರ ಮಾಡಿದ್ದೀನಿ ಸರ್ ಹಾರ್ಟ್ ಎವ್ಯಾಲ್ಯೂಯೇಷನ್ನು, ಎಲ್ಲ ನಾರ್ಮಲ್ ಆಗಿದೆ ನೋಡಿ ಅಂತ ಕೊಡ್ತಾರೆ. ಇಲ್ಲ, ಹಾರ್ಟ್ಗೆ 2D ಇಕೋನು ನಾರ್ಮಲ್ ಇರುತ್ತೆ, ಕೆಲವೊಮ್ಮೆ TMTನೂ ನಾರ್ಮಲ್ ಇರುತ್ತೆ, ECGನೂ ನಾರ್ಮಲ್ ಇರುತ್ತೆ. ಹಾರ್ಟಲ್ಲಿ ಬ್ಲಾಕ್ ಇರೋದು ಗೊತ್ತೇ ಆಗಲ್ಲ. ಅರ್ಥ ಆಯ್ತಲ್ವಾ? ನಮ್ಮ
ಡಾಕ್ಟರ್ ದೇವಿ ಶೆಟ್ಟಿ ಅವ್ರು ಹೇಳ್ತಾರೆ ಎಲ್ರಿಗೂ CT ಕೊರೋನರಿ ಆಂಜಿಯೋಗ್ರಾಮ್ ಮಾಡಿಸಿ 5 ವರ್ಷಕ್ಕೊಮ್ಮೆ ಮಾಡಿಸಿ ಅಂತ. ಬರೀರಿ ಸರ್, ಏನದು ಹೇಳಿದ್ರಲ್ಲ CT ಅಂದ್ರೆ ಕೊರೋನರಿ ಆಂಜಿಯೋಗ್ರಾಮ್ ಅಂತ. ನಮ್ಮ ವೀಕ್ಷಕ CT ಸ್ಕ್ಯಾನ್ ಹಾರ್ಟ್ಗೆ CT ಸ್ಕ್ಯಾನ್ ಮಾಡ್ತಾರೆ. ಆರ್ಟ್ಗೆ CT ಸ್ಕ್ಯಾನ್. ಹೌದು, ನಾನು ಮಾಡಿಸಿ ಅಂತ ಹೇಳಿದೆ ಅವ್ರಿಗೆ. ನಾನು ಬೇಡ ಅಂದ್ರು, ಅವ್ರ ವೈಫು ಇಲ್ಲ ರೀ ಮಾಡಲೇಬೇಕು ಅಂತ ಕರ್ಕೊಂಡು ಹೋದ್ರು. ಸರ್ ಹೋಗಿ ಹಾರ್ಟ್ ಸ್ಕ್ಯಾನ್ ಮಾಡಿ ಅವ್ರು ಬಂದಿದ್ದ ಗ್ಯಾಸ್ಟ್ರೈಟಿಸ್ ಅಂತ. ಹೋದಾಗ ಅವ್ರಿಗೆ ಒಂದು 95% ಬ್ಲಾಕ್, ಒಂದು 98% ಬ್ಲಾಕ್, ಇನ್ನು ಮಲ್ಟಿಪಲ್ ಬ್ಲಾಕ್ಸ್ ಇತ್ತು. ಮಲ್ಟಿಪಲ್ ಬ್ಲಾಕ್ಸ್. ಅಲ್ಲಿಂದನೇ ಫೋನ್ ಮಾಡೋದು ರೇಡಿಯಾಲಜಿಸ್ಟು, ಸರ್ ತುಂಬಾ ಬ್ಲಾಕ್ಸ್ ಇದೆ ಅವ್ರಿಗೆ ಅಂತ. ಅವ್ರು ನೀಟಾಗಿ ಕರ್ಕೊಂಡು ಹೋಗಿ ಹಂಗೆ ನಮ್ಮ ಫೋರ್ಟಿಸ್ ಕನಿಗಾಮ್ ರೋಡಲ್ಲಿ ಡಾಕ್ಟರ್ ಶ್ರೀಧರ್ ಅಂತ ನನ್ನ ಫ್ರೆಂಡ್ ಇದ್ದಾರೆ, ದೇವತಾ ಮನುಷ್ಯ. ಸೊ ಅವ್ರಿಗೆ ಕಳಿಸಿದೆ, ಅವ್ರು ನೀಟಾಗಿ ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಖುಷಿಯಾಗಿ ಕಳಿಸಿದ್ರು. ಈಸ್ ಆಲ್ಸೋ ಗುಡ್. ಎಸ್, ನಾನು ಯಾಕೆ ಹೇಳಿದೆ ಅಂದರೆ ನಿಮ್ಮ ಹತ್ರ ಬರೀ ಗ್ಯಾಸ್ಟ್ರೈಟಿಸ್ ಅಂತ ಬಂದರೆ ಅಲ್ಲಿ ಮುಕ್ತಾಯ ಮಾಡಿ ಕಳಿಸ್ಬೇಡಿ, ಡೀಟೇಲ್ ಆಗಿ ನೋಡಿ. ನಾವು ಓದಬೇಕಾದ್ರೆ ನಮ್ಗೆ ಕಳಿಸಿರ್ತಾರೆ ಸರ್, ಹಿಸ್ಟ್ರಿ ತಗೊಳ್ಳಿ, ಪ್ರೆಸೆಂಟ್ ಕಂಪ್ಲೇಂಟ್ಸ್ ಏನಿದೆ, ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಡಯಟ್ ಹಿಸ್ಟ್ರಿ ಏನಿದೆ, ಅರ್ಥ ಆಯ್ತಲ್ವಾ? ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಮನೇಲಿ ಯಾರಿಗಾದ್ರು ತೊಂದರೆ ಇತ್ತಾ, ಕಾಯಿಲೆ ಇತ್ತಾ, ಡಯಟ್ ಏನು ಡಯಟ್ ತೊಳ್ತೀರಾ, ಬರೀ 1ಕ್ಕೆ ಹೋಗೋದು, 2ಕ್ಕೆ ಹೋಗೋದು, ನಿದ್ದೆ, ಇದೆಲ್ಲ ಕೇಳಬೇಕು ಸರ್ ಡಾಕ್ಟರ್ ಆದವರು. ನಾವು ಹೋಗ್ತಾ ಹೋಗ್ತಾ ದೊಡ್ಡವರು ಆಗ್ತಾ ಅದನ್ನೆಲ್ಲ ಬಿಟ್ಬಿಡ್ತೀವಿ. ಬೇಸಿಕ್ ನಾಲೆಜು ಹೋಗ್ಬಿಟ್ಟು ಕಾನ್ಸ್ಟಿಪೇಷನ್ ಇದೆ ಟ್ರೀಟ್ ಮಾಡಿ ಕಳಿಸಿ ಅಂತೀವಿ. ಅದು ನೋಡಿದ್ರೆ ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಒಂದು ಮೆಸೇಜು, ನಿಮ್ಮ ಒಂದು ಚಾನಲ್ ಮುಖಾಂತರ ಡೀಟೇಲ್ ಆಗಿ ನೋಡಬೇಕು. ನಾವೆಲ್ಲ ನಮ್ಮ ಜವಾಬ್ದಾರಿ ಅದು. ನಮ್ಮ ಹತ್ರ ಒಬ್ಬ ಮನುಷ್ಯ ಬಂದಾಗ ಬರೀ ಒಂದು ಕಾನ್ಸ್ಟಿಪೇಷನ್ ಬರ್ಬೋದು, ಬಟ್ ಡೀಟೇಲ್ ಆಗಿ ನೋಡೋದು ನನ್ನ ಜವಾಬ್ದಾರಿ. ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ಸೊ ಫಿಶರ್ ಕತೆ ಮುಗೀತು ಅಂತ ಹೇಳಿ